ಓಕೆ. ಎಲ್ಲರಿಗೂ ನಮಸ್ಕಾರ. ಕನ್ನಡದಲ್ಲಿ ಒಂದು ವರ್ಕ್ಶಾಪ್ ಅನ್ನ ಮಾಡೋಣ. ಈ ವರ್ಕ್ಶಾಪ್ ಏನಪ್ಪಾ ಅಂತಂದ್ರೆ ಶೇಪ್ ಯುವರ್ ಫ್ಯೂಚರ್, ಅಂದ್ರೆ ನಿಮ್ಮ ಮುಂದಿನ ಭವಿಷ್ಯದ ಬಗ್ಗೆ, ನಿಮ್ಮ ಕೆರಿಯರ್ ಬಗ್ಗೆ, ಡೇಟಾ ಅನಾಲಿಟಿಕ್ಸ್ ಮತ್ತು ರಿಪೋರ್ಟಿಂಗ್ಗೆ 2025 ನಿಮ್ಮ ಕೆರಿಯರ್ ಗ್ರೋತ್ಗೆ ಏನೆಲ್ಲ ಸ್ಟ್ರಾಟಜೀಸ್ ಮಾಡಬೇಕು, ಮತ್ತೆ ಡೇಟಾ ಅನಾಲಿಟಿಕ್ಸ್ ಮತ್ತೆ ರಿಪೋರ್ಟಿಂಗ್ ಅನ್ನ ಕಲಿಯೋದಿಕ್ಕೆ, ಮತ್ತೆ ಇದರಲ್ಲಿ ಕೆರಿಯರ್ ಅನ್ನ ಯಾವ ರೀತಿ ನೀವು ಬೆಳೆಸ್ಕೋಬಹುದು ಅನ್ನೋ ಒಂದು ಸ್ಕಿಲ್ಸ್ ಅನ್ನ ಅಥವಾ ಒಂದು ಇನ್ಫಾರ್ಮೇಶನ್ ಅನ್ನ ನಾನು ನಿಮಗೆ ಈ ಒಂದು ವರ್ಕ್ಶಾಪ್ ಅಥವಾ ವೆಬಿನಾರ್ ಅಲ್ಲಿ ಕೊಡ್ತೀನಿ. ಓಕೆ, ಮೊದಲಿಗೆ ನಾವೇನ್ ಮಾಡೋಣ ಅಂದ್ರೆ ಈ ಡೇಟಾ ಅನಾಲಿಟಿಕ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಈ ವೆಬಿನಾರ್ ಉದ್ದೇಶ ನಾನು ಹೇಳ್ಬಿಡ್ತೀನಿ. ತುಂಬಾ ಜನಕ್ಕೆ ಡೇಟಾ ಅನಾಲಿಟಿಕ್ಸ್ ಅಥವಾ ಡೇಟಾ ಅನಾಲಿಸ್ಟ್ ಆಗ್ಬೇಕು ಅಂತ ತುಂಬಾ ಆಸೆ ಇರುತ್ತೆ. ಮತ್ತೆ ಯಾವ ರೀತಿ ನಾನು ಡೇಟಾ ಅನಾಲಿಟಿಕ್ಸ್ ಅನ್ನ ಕಲಿಬಹುದು, ಕಲ್ತು ನಾನು ಯಾವ ರೀತಿ ಡೇಟಾ ಅನಾಲಿಸ್ಟ್ ಆಗ್ಬೋದು ಅಂತ ತುಂಬಾ ಜನಕ್ಕೆ ಗೊತ್ತಿರಲ್ಲ. ಮತ್ತೆ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ. ಈ ನಡುವೆ ಅಂತೂ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಅಥವಾ ಯೂಟ್ಯೂಬ್ ನೀವೆಲ್ಲೇ ಹೋದ್ರೂ ತುಂಬಾ ಜನ ಒಬ್ಬೊಬ್ರು ಒಂದೊಂದು ರೀತಿಲಿ ಹೇಳ್ತಿರ್ತಾರೆ. ಮತ್ತೆ ತುಂಬಾ ಜನ ಏನ್ ಮಾಡ್ತಿದ್ದಾರೆ ಅಂದ್ರೆ ತುಂಬಾ ಮಿಸ್ಗೈಡ್ ಕೂಡ ಮಾಡ್ತಿದ್ದಾರೆ. ನೀವು ಡಿಗ್ರಿ ಇಲ್ಲ ಅಂದ್ರೂ ಪರವಾಗಿಲ್ಲ, ನಿಮಗೆ ಯಾವುದೇ ಸ್ಕಿಲ್ಸ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಜಸ್ಟ್ 2 days ನಾವು ವೆಬಿನಾರ್ ಅಟೆಂಡ್ ಮಾಡಿ 20 ರಿಂದ 30 ಲಕ್ಷ ನಿಮಗೆ ಸಿಗುತ್ತೆ ಅಂತೆಲ್ಲ ಮಿಸ್ಗೈಡ್ ಮಾಡ್ತಾರೆ. ಆ ರೀತಿ ಯಾವುದು ಆಗೋದಿಲ್ಲ. ಓಕೆ, ಈ ವೆಬಿನಾರ್ ಕಂಪ್ಲೀಟ್ ಆಗಿ ನಿಮಗೆ ಸಿಂಪಲ್ ಆಗಿ ಯಾವ ರೀತಿ ನೀವು ಡೇಟಾ ಅನಾಲಿಟಿಕ್ಸ್ ಅನ್ನ ಕಲಿಬಹುದು, ಮತ್ತೆ ಡೇಟಾ ಅನಾಲಿಟಿಕ್ಸ್ ಕಲ್ತು ನೀವು ಯಾವ ರೀತಿ ಡೇಟಾ ಅನಲಿಸ್ಟ್ ಆಗ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಈ ಡೇಟಾ ಅನಾಲಿಟಿಕ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಈ ಕಂಪ್ಲೀಟ್ ಪ್ರೆಸೆಂಟೇಶನ್ ಏನಿದೆ ಇಂಗ್ಲಿಷ್ ಅಲ್ಲಿ ಇರುತ್ತೆ, ಬಟ್ ನಾನು ನಿಮಗೆ ಕನ್ನಡದಲ್ಲಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಡೇಟಾ ಅನಾಲಿಟಿಕ್ಸ್ ಅಂತಂದ್ರೆ ಅದೊಂದು ಪ್ರಾಸೆಸ್. ಏನಂತಂದ್ರೆ ನಮಗೆ ಈ ರಾ ಡೇಟಾ ಅಂತ ಇರುತ್ತೆ. ರಾ ಡೇಟಾ ಅಂತಂದ್ರೆ ನಮಗೆ ಜಸ್ಟ್ ಡೇಟಾ ನಾವು ತಗೋತೀವಿ, ಎಲ್ಲೋ ಒಂದ್ ಕಡೆ ನಾವು ಸ್ಟೋರ್ ಮಾಡಿರ್ತೀವಿ. ಅದು ಒಂದು ಆರ್ಡರ್ ಅಲ್ಲಿ ಅಥವಾ ಕ್ಲೀನ್ ಆಗಿರಲ್ಲ. ಅದು ಏನಂದ್ರೆ ಜಸ್ಟ್ ಹೆಂಗ್ ಬೇಕಂಗ್ ಸ್ಟೋರ್ ಮಾಡಿರ್ತಾರೆ. ಅದನ್ನ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಕ್ಲೀನ್ ಮಾಡಿ, ಪ್ರಾಸೆಸ್ ಮಾಡಿ, ಒಂದು ಒಳ್ಳೆ ರೀತಿಯಲ್ಲಿ ಒಂದು ಸ್ಟ್ರಕ್ಚರ್ ವೈಸ್ ಮಾಡಿ ಅದನ್ನ ಜನಕ್ಕೆ ಅರ್ಥ ಆಗೋ ರೀತಿ. ಜನ ಅಂತಂದ್ರೆ ಯಾರಿಗೆ ಟೆಕ್ನಾಲಜಿ ಗೊತ್ತಿರಲ್ಲ ಅಥವಾ ಟೆಕ್ನಿಕಲಿ ಏನು ಗೊತ್ತಿರಲ್ಲ ಅಂತವ್ರಿಗೆ ಈಸಿಗೆ ಅರ್ಥ ಮಾಡಿಸೋದೆ ಈ ಡೇಟಾ ಅನಾಲಿಟಿಕ್ಸ್ ಅಂತ. ಇವಾಗ ಇದರಿಂದ ಏನು ಉಪಯೋಗ ಅಂತಂದ್ರೆ ನೋಡಿ, ಇಲ್ಲಿ ರಾ ಡೇಟಾ ಅಂತ ಇರುತ್ತಲ್ಲ, ರಾ ಡೇಟಾ ಅಂದ್ರೆ ಆಕ್ಚುಲಿ ಏನಂದ್ರೆ ಅನ್ಕ್ಲೀನ್. ನಿಮ್ಗೆ ಅದು ಅಷ್ಟು ಕ್ಲೀನ್ ಆಗಿರಲ್ಲ ಅಂತಂದ್ರೆ ನಿಮ್ಗೆ ಅಕಸ್ಮಾತ್ ಆಗಿ ಒಂದು ಕಾಲಮ್ ಇರುತ್ತೆ, ಏಜ್ ಅಂತ ಒಂದು ಕಾಲಮ್ ಇರುತ್ತೆ. ಆ ಏಜ್ ಕಾಲಮ್ ಅಲ್ಲಿ ಯಾರೋ ಟೆಕ್ಸ್ಟ್ ಹಾಕ್ಬಿಟ್ಟಿರ್ತಾರೆ, ಅದರಲ್ಲಿ ನಂಬರ್ ಇರಬೇಕು. ಅಥವಾ ನಿಮ್ಗೆ ಒಂದು ಟೆಕ್ಸ್ಟ್ ಪ್ರಾಪರ್ ಆಗಿ ಸ್ಪೆಲ್ಲಿಂಗ್ಸ್ ಕರೆಕ್ಟ್ ಆಗಿರಲ್ಲ. ಸೊ ಈ ರೀತಿ ಎಲ್ಲ ಏನಿರುತ್ತಲ್ಲ, ಈ ಡೇಟಾ ಹೆಂಗಂದ್ರೆ ಹಂಗೆ ಸೇವ್ ಮಾಡಿರ್ತಾರಲ್ಲ, ಅದನ್ನ ನಾವು ಕ್ಲೀನ್ ಮಾಡಿದಾಗ ಅದರಿಂದ ಬರುವಂತ ಕೆಲವೊಂದು ಅನಲೈಸ್ ಮಾಡಿ ಅದ್ರಲ್ಲಿ ಬರುವಂತ ಇನ್ಫಾರ್ಮೇಶನ್ ಅನ್ನ ಜನಕ್ಕೆ ಈಸಿಗೆ ಅರ್ಥ ಮಾಡಿಸಿ ಅದರಿಂದ ಒಂದು ಔಟ್ಪುಟ್ ತೆಗೆಯುತ್ತಲ್ಲ, ಅದಕ್ಕೆ ಡೇಟಾ ಅನಾಲಿಟಿಕ್ಸ್ ಅಂತ ನಾವು ಕರಿತೀವಿ. ಇನ್ನೂ ಸುಲಭವಾಗಿ ಹೇಳ್ಬೇಕು ಅಂದ್ರೆ ನಮ್ಮ ಹತ್ರ ಇರೋ ರಾ ಡೇಟಾನ ಅದನ್ನ ಪ್ರಾಸೆಸ್ ಮಾಡಿ ಜನಕ್ಕೆ ಅಥವಾ ಯಾರಿಗೆ ಅದನ್ನ ಅರ್ಥ ಮಾಡಿಸ್ಬೇಕು ಸುಲಭವಾಗಿ, ನಾವೇನು ಅರ್ಥ ಮಾಡಿಸ್ತೀವಲ್ಲ ಅದಕ್ಕೆ ನಾವು ಡೇಟಾ ಅನಾಲಿಟಿಕ್ಸ್ ಅಂತ ಕರಿತೀವಿ. ಇವಾಗ ಈ ಡೇಟಾ ಅನಾಲಿಟಿಕ್ಸ್ ಕಲಿಯೋದಿಕ್ಕೆ ಏನೆಲ್ಲ ನಾನು ಮಾಡಬೇಕು, ಮತ್ತೆ ಏನೆಲ್ಲ ನಾನು ಪ್ರಿಫರೆನ್ಸ್ ಕೊಡಬೇಕು ಅಥವಾ ಏನ್ ಸ್ಟೆಪ್ಸ್ ಇದೆ ಅದನ್ನು ಕೂಡ ನಾನು ನಿಮ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅವಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ಒಂದು ಐಡಿಯಾ ಬರುತ್ತೆ ಡೇಟಾ ಅನಾಲಿಟಿಕ್ಸ್ ಅನ್ನ ಎಷ್ಟು ಸುಲಭವಾಗಿ ನಾವು ಕಲಿಬಹುದು ಅಂತ. ಡೇಟಾ ಅನಾಲಿಟಿಕ್ಸ್ ಕಲಿಯೋದು ಏನ್ ಕಷ್ಟ ಅಲ್ಲ, ತುಂಬಾ ಅಂದ್ರೆ ತುಂಬಾ ಈಸಿ. ಈಗ ಫಸ್ಟ್ ನಾನು ಏನ್ ಮಾಡ್ತೀನಿ, ಇಲ್ಲಿ ಕೀ ಆಸ್ಪೆಕ್ಟ್ಸ್ ಆಫ್ ಡೇಟಾ ಅನಾಲಿಟಿಕ್ಸ್ ಅಂದ್ರೆ ಡೇಟಾ ಅನಾಲಿಟಿಕ್ಸ್ ಕಲಿಯೋದಕ್ಕೆ ಏನೆಲ್ಲ ನಾನು ಸ್ಟೆಪ್ಸ್ ಅನ್ನ ಫಾಲೋ ಮಾಡಬೇಕು, ಏನೆಲ್ಲ ನಾನು ಕಲಿಬೇಕು ಅನ್ನೋದು ನಾನು ಸುಲಭವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಒಂದು ಡೇಟಾ ಕಲೆಕ್ಷನ್ ಅಂತ. ಡೇಟಾ ಕಲೆಕ್ಷನ್ ಅಂತಂದ್ರೆ ನನಗೆ ಡೇಟಾ ಒಂದು ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಒಂದ್ ಕಡೆ ಹಾಕುವಂಥದ್ದು. ಫಾರ್ ಎಕ್ಸಾಂಪಲ್ ಏನ್ ಮಾಡ್ತೀನಿ, ಒಂದು ಎಕ್ಸೆಲ್ ಫೈಲ್ ಅನ್ನ ತಗೊಳ್ಳಿ. ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ನಿಮ್ಗೆ ತೋರಿಸ್ತೀನಿ. ಎಕ್ಸೆಲ್ ಫೈಲ್ ಓಪನ್ ಮಾಡ್ಬಿಟ್ಟು ಒಂದು ಟೇಬಲ್ ಅನ್ನ ಕ್ರಿಯೇಟ್ ಮಾಡೋಣ. ಸೇ ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ ಐಡಿ ಅಂತ ಇಟ್ಕೊಳ್ಳೋಣ. ಸ್ಟೂಡೆಂಟ್ ನೇಮ್ ಮತ್ತೆ ಏಜ್, ಮೊಬೈಲ್ ನಂಬರ್,
ಅಡ್ರೆಸ್, ಸಿಟಿ ಮತ್ತೆ ಕೋರ್ಸ್ ಅಂತ ಇಟ್ಕೊಳ್ಳೋಣ. ಇದು ನಮ್ಗೊಂದು ಡೇಟಾ ಬೇಸ್ ಅಂತ ಇಟ್ಕೊಳ್ಳೋಣ. ಇಲ್ಲಿ ನಾನು ಇವಾಗ ಡೇಟಾ ಸ್ಟೋರ್ ಮಾಡಬೇಕು, ಅಂದ್ರೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಬೇಕು. ನಾನೇನ್ ಮಾಡ್ತೀನಿ, ಸ್ಟೂಡೆಂಟ್ ಐ ಡಿ ಕೊಡ್ತೀನಿ, ಸ್ಟೂಡೆಂಟ್ ನೇಮ್ ಕೊಡ್ತೀನಿ, ಮತ್ತೆ ಇಲ್ಲಿ ಏಜ್ ಏನಿದೆ ಇಲ್ಲ ಏನ್ ಮಾಡ್ತೀನಿ, ಈ ತರ ಟೈಪ್ ಮಾಡ್ಬಿಡ್ತೀನಿ. ನೋಡಿ, ಇದು ತಪ್ಪು ಆಕ್ಚುಲಿ. ಅಂದ್ರೆ ಇಲ್ಲ ನಾನು ವ್ಯಾಲಿಡೇಟ್ ಮಾಡಬೇಕು, ಇಲ್ಲ ನನಗೆ ಏಜ್ ಬರಬೇಕು, ಈ ತರ ಮೊಬೈಲ್ ನಂಬರ್ ಏನೋ ಒಂದು ನಂಬರ್ ಕೊಟ್ಟಿರ್ತೀನಿ, ಇದು ತಪ್ಪು. ಇಲ್ಲೂ ನಂಗೆ ಕರೆಕ್ಟ್ ಡೇಟಾ ಬರಬೇಕು. ಅಡ್ರೆಸ್ ಕೊಟ್ಟಿರ್ತೀನಿ, ಈ ತರ ಏನೋ ಒಂದು ಕೊಟ್ಟಿರ್ತೀನಿ, ಮತ್ತೆ ಕೋರ್ಸ್ MS Excel ಅಂತ ಕೊಟ್ಟಿರ್ತೀನಿ. ಇದು ಒಂದು ಡೇಟಾ ಅಂತ ಇಟ್ಕೊಳ್ಳೋಣ. ಈಗ ಇನ್ನೊಂದು ಡೇಟಾ ನಾನು ಏನ್ ಮಾಡ್ತೀನಿ, ಹೋಗ್ಬಿಟ್ಟು ಈ ತರ ಕೊಟ್ಟಿರ್ತೀನಿ ಅಂತ ಇಟ್ಕೊಳ್ಳೋಣ. ಓಕೆ, ನೋಡಿ ಇಲ್ಲಿ ಈ ತರ ಕೊಟ್ಟಿರ್ತೀನಿ, ಇಲ್ಲಿ ಅಡ್ವಾನ್ಸ್ಡ್ ಎಕ್ಸೆಲ್ ಅಂತ ಇರುತ್ತೆ. ನೀವು ಜಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನೋಡಿ, ಈ ಮೊಬೈಲ್ ನಂಬರ್ ತಪ್ಪಿದೆ. ಇಲ್ಲಿ ಬೆಂಗಳೂರು ಅನ್ನೋದು ಎರಡು ತರದ, ಒಂದು ಬೆಂಗಳೂರು ಅಂತಿದೆ, ಒಂದು ಬ್ಯಾಂಗ್ಳೂರ್ ಅಂತಿದೆ, ಇದು ಎರಡೂ ಒಂದೇ. ಸೊ ಈ ತರ ನಮ್ಗೆ ಡೇಟಾ ಕರೆಕ್ಟ್ ಆಗಿರಲ್ಲ. ಇದನ್ನ ನಾವು ನೋಡಿ, ಇದು ಈ ತರ ಇರ್ಬೇಕು, ಇದು ಅಡ್ವಾನ್ಸ್ ಎಕ್ಸೆಲ್ ಇರಬೇಕು, ಇಲ್ಲ MS Excel ಇರಬೇಕು. ಸೊ ಈ ರೀತಿ. ಸೊ ಇದಕ್ಕೆಲ್ಲ ನಾವು ಕ್ಲೀನಿಂಗ್ ಅಂತ ಕರಿತೀವಿ, ಡೇಟಾ ಕ್ಲೀನಿಂಗ್. ಸೊ ನಮ್ಗೆ ಡೇಟಾ ಕಲೆಕ್ಷನ್ ಏನಿದೆಯಲ್ಲ, ಈ ತರ ಡೇಟಾ ಕಲೆಕ್ಟ್ ಆಗಿರುತ್ತೆ. ಡೇಟಾ ಹೆಂಗೆಲ್ಲ ಕನೆಕ್ಟ್ ಆಗಿರುತ್ತೆ, ನಿಮ್ಗೆ ನೋಟ್ ಪ್ಯಾಡ್ ತಗೊಂಡು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ನಾವು ಕಲಿತಾ ಇರೋದು ಡೇಟಾ ಅನಾಲಿಟಿಕ್ಸ್ ಅಂತ ಇಟ್ಕೊಳ್ಳೋಣ. ನನಗೆ ಇವಾಗ ಡೇಟಾ ಕಲೆಕ್ಷನ್ ಮಾಡಬೇಕು. ಡೇಟಾ ಎಲ್ಲಿ ಕಲೆಕ್ಷನ್ ಮಾಡ್ತೀನಿ? ಡೇಟಾ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಡೇಟಾ ಅಂದ್ರೆ ಇನ್ಫಾರ್ಮೇಶನ್ ಅಂತ ತಗೋಣ. ಈ ಇನ್ಫಾರ್ಮೇಶನ್ ನಾನು ಎಲ್ಲೋ ಒಂದ್ ಕಡೆ ಸ್ಟೋರ್ ಮಾಡಬೇಕು, ಅಂದ್ರೆ ಎಲ್ಲದು ಕಲೆಕ್ಟ್ ಮಾಡಬೇಕು. ಅದಕ್ಕೆ ನಮ್ಮ ಹತ್ರ ಒಂದು ಡೇಟಾ ಬೇಸ್ ಅಂತ ಇರುತ್ತೆ. ಸೊ ಈ ಡೇಟಾ ಬೇಸ್ ಏನಪ್ಪಾ ಅಂತಂದ್ರೆ, ಇದು ಒಂದು ಸಾಫ್ಟ್ವೇರ್ ಅಂತ ಇಟ್ಕೊಳ್ಳೋಣ, ಅಥವಾ ಒಂದು ಆಬ್ಜೆಕ್ಟ್ ಅಂತ ಇಟ್ಕೊಳ್ಳೋಣ. ಅಲ್ಲಿ ನಾನು ಡೇಟಾನ ಕಲೆಕ್ಟ್ ಮಾಡ್ಕೋತೀನಿ. ನಾನು ಡೇಟಾ ಕಲೆಕ್ಟ್ ಮಾಡ್ಬೇಕಾದ್ರೆ ಎಲ್ಲೆಲ್ಲ ಕಲೆಕ್ಟ್ ಮಾಡ್ಬೋದು ನೋಡಿ, MS Excel ಅಲ್ಲಿ ಕಲೆಕ್ಟ್ ಮಾಡ್ಬೋದು, CSV ಫೈಲ್ ಅಲ್ಲಿ ಕಲೆಕ್ಟ್ ಮಾಡ್ಬೋದು, TXT ಅಲ್ಲಿ ಕಲೆಕ್ಟ್ ಮಾಡ್ಬೋದು, ವೆಬ್ ಪೇಜ್ ಅಲ್ಲಿ ಕಲೆಕ್ಟ್ ಮಾಡ್ಬೋದು, SQL ಸರ್ವರ್, ಮತ್ತೆ PDF, ವೆಬ್ ಪೇಜ್. ಸೊ ಈ ತರ ಎಷ್ಟೊಂದು ಸೋರ್ಸಸ್ ಇರುತ್ತೆ. ಇದಕ್ಕೆ ನಾವು ಡೇಟಾ ಸೋರ್ಸ್ ಅಂತ ಕರಿತೀವಿ. ಡೇಟಾ ಬೇಸ್ ಬಂದು SQL ಸರ್ವರ್, MySQL, Oracle, ಈ ತರ ಸಾಫ್ಟ್ವೇರ್ಸ್ ಇರುತ್ತೆ. ನಾನು ಇಲ್ಲಿ ಡೇಟಾ ಬೇಸ್ ಅಂತ ಏನಕ್ಕೆ ಕೊಟ್ಟೆ ಅಂದ್ರೆ, ಜಸ್ಟ್ ಡೇಟಾ ಕಲೆಕ್ಟ್ ಮಾಡ್ಕೊಳ್ಳೋದಿಕ್ಕೆ ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ ನಿಮ್ಗೆ. ಸೊ ಇದೆಲ್ಲ ಡೇಟಾ ಬೇಸ್ ಆಗಲ್ಲ, PDF ಇದೆಲ್ಲ ಡೇಟಾ ಬೇಸ್ ಅಲ್ಲ. ಡೇಟಾ ಸೋರ್ಸ್ ಅಂತ ಇಟ್ಕೊಳ್ಳೋಣ ಬೇಕಿದ್ರೆ. ಡೇಟಾ ಸೋರ್ಸ್ ಅಂದ್ರೆ ಎಲ್ಲಿಂದ ಡೇಟಾ ಬರ್ತಿದೆ ಅಂತ. ಡೇಟಾ ಸೋರ್ಸ್ ಅಂದ್ರೆ ನನಗೆ ಎಲ್ಲಿ ಡೇಟಾ ಸ್ಟೋರ್ ಆಗಿರುತ್ತೆ, ನಾ ಎಲ್ಲಿಂದ ಅದನ್ನ ತಗೋತಾ ಇದ್ದೀನಿ ಅನ್ನೋದಕ್ಕೆ ಡೇಟಾ ಸೋರ್ಸ್ ಅಂತ ಕರಿತೀವಿ. ಸೊ ಇದು ಕಾಮನ್ ಆಗಿ ಯೂಸ್ ಮಾಡುವಂತ ಅಪ್ಲಿಕೇಶನ್ಸ್, ಅದನ್ನ ಅಷ್ಟೇ ಕೊಟ್ಟಿದ್ದೀನಿ. ಈ ತರ ನಮಗೆ ನೂರಾರು ಡೇಟಾ ಸೋರ್ಸಸ್ ಇರುತ್ತೆ, ಅಲ್ಲಿಂದ ನಾನು ಡೇಟಾ ತಗೊಂಡು ನಾನು ಅದನ್ನ ಪ್ರಾಸೆಸ್ ಮಾಡ್ಬೋದು. ಓಕೆನಾ? ಸೊ ಇವಾಗ ನಾನು ಇಲ್ಲಿ ತಗೊಂಡಿರೋದು ಎಕ್ಸೆಲ್ ಅಲ್ಲಿ ತಗೊಂಡಿದ್ದೀನಿ. ಎಕ್ಸೆಲ್ ಬಂದು ಡೇಟಾ ಸ್ಟೋರ್ ಮಾಡಬಹುದು, ರಿಪೋರ್ಟ್ಸ್ ಮಾಡಬಹುದು, ಕ್ಲೀನಿಂಗ್ ಮಾಡಬಹುದು, ಎಲ್ಲ ಮಾಡಬಹುದು. ಸೊ ಇದು ನನಗೆ ಡೇಟಾ ಕಲೆಕ್ಷನ್, ಅಂದ್ರೆ ಎಲ್ಲಾ ತರ ಡೇಟಾ ನಾನು ಇಲ್ಲಿ ತಗೊಂಡಿರ್ತೀನಿ. ಇಲ್ಲಿ ಏನಾದ್ರು ಇಲ್ಲಿ ಡೇಟಾ ನೋಡ್ತೀನಿ, ಒಂದು ನಿಮಿಷ. ಓಕೆ, ಇದು ಓಕೆ, ನಾನು ಜಸ್ಟ್ ಕ್ಲಿಕ್ ಮಾಡ್ತೀನಿ ನೋಡಿ. ಇದು ನನಗೆ ಡೇಟಾ ಈ ತರ ಇರುತ್ತೆ. ಸೊ ಈ ಡೇಟಾದಲ್ಲಿ ನಾನು ಏನೆಲ್ಲ ರಿಪೋರ್ಟ್ಸ್ ಅನ್ನ ಮಾಡ್ಬೋದು. ಓಕೆ, ಇದಕ್ಕೆ ರಾ ಡೇಟಾ ಅಂತ ಕರಿತೀವಿ. ರಾ ಡೇಟಾ ಅಂತಂದ್ರೆ ಕ್ಲೀನ್ ಆಗಿರ್ಬೋದು, ಆಗದೇ ಇರ್ಬೋದು, ಸರಿಯಾಗಿ ಸ್ಟ್ರಕ್ಚರ್ ಇಲ್ದೇನೂ ಇರ್ಬೋದು. ರೈಟ್. ಇವಾಗ ನನಗೆ ಡೇಟಾ ಕಲೆಕ್ಷನ್ ಏನು ಅಂತ ಗೊತ್ತಾಯ್ತು. ನೋಡಿ ಇಲ್ಲಿ, ಗ್ಯಾದರಿಂಗ್ ಡೇಟಾ ಫ್ರಮ್ ವೇರಿಯಸ್ ಸೋರ್ಸಸ್. ನಿಮ್ಗೆ ಸೋರ್ಸಸ್ ತೋರಿಸಿದೆ, ಎಕ್ಸೆಲ್ ಇರ್ಬೋದು, ಟೆಕ್ಸ್ಟ್ ಫೈಲ್ ಇರ್ಬೋದು, CSV ಅಂದ್ರೆ ಕಾಮಾ ಸಪರೇಟೆಡ್ ವ್ಯಾಲ್ಯೂಸ್. ಆ ರೀತಿ ನಾನು ಡೇಟಾನ ಕಲೆಕ್ಟ್ ಮಾಡ್ಕೋತೀನಿ. ನೆಕ್ಸ್ಟ್ ಬಂದು ಡೇಟಾ ಕ್ಲೀನಿಂಗ್. ನಾನು ನಿಮಗೆ ಒಂದು ಎಕ್ಸಾಂಪಲ್ ತೋರಿಸಿದೆ ಎಕ್ಸೆಲ್ ಅಲ್ಲಿ. ಇಲ್ಲಿ ಬೆಂಗಳೂರು ಅಂತಿತ್ತು, ಬ್ಯಾಂಗ್ಳೂರ್ ಅಂತಿತ್ತು. ಇದೆರಡೂ ನಾನು ಒಂದೇ ತರ ಮಾಡ್ತೀನಿ. ಯಾಕೆಂದ್ರೆ ನಂಗೆ ರಿಪೋರ್ಟ್ಸ್ ಮಾಡಿದಾಗ ಇದು 2 ಸ್ಟೂಡೆಂಟ್ಸ್ ಅಂತ ಬರಬೇಕು, ಇದು ಒಂದು ಸ್ಟೂಡೆಂಟ್, ಇದು ಒಂದು ಸ್ಟೂಡೆಂಟ್ ಅಂತ ಬರಬಾರ್ದು. ಸೊ ಈ ರೀತಿ ನಾವು ಡೇಟಾ ಕ್ಲೀನಿಂಗ್ ಅಲ್ಲಿ ನಿಮಗೆ ಎರರ್ಸ್ ರಿಮೂವ್ ಮಾಡ್ಬೋದು, ಡೂಪ್ಲಿಕೇಟ್ಸ್ ರಿಮೂವ್ ಮಾಡ್ಬೋದು. ನಿಮಗೆ ಹಲವಾರು ತರ ಆಪ್ಷನ್ಸ್ ಇರ್ತವೆ ಡೇಟಾ ಕ್ಲೀನಿಂಗ್.
ರೈಟ್. ಇವಾಗ ಡೇಟಾ ಕಲೆಕ್ಟ್ ಮಾಡೋದು ಹೆಂಗೆ ಅಂತ ಗೊತ್ತಾಯ್ತು, ಎಲ್ಲಿ ಕಲೆಕ್ಟ್ ಮಾಡ್ತೀವಿ ಅಂತ ಗೊತ್ತಾಯ್ತು, ಡೇಟಾ ಕ್ಲೀನಿಂಗ್ ಏನಕ್ಕೆ ಮಾಡ್ತೀವಿ ಅಂತ ಗೊತ್ತಾಯ್ತು. ಯಾಕೆಂದ್ರೆ ನಾನು ಒಂದು ರಿಪೋರ್ಟ್ಸ್ ಮಾಡಬೇಕು ಅಂದ್ರೆ ಡೇಟಾ ಕ್ವಾಲಿಟಿ ಇರಬೇಕು. ಡೇಟಾ ಕ್ವಾಲಿಟಿ ಅಂತಂದ್ರೆ ನಾವು ಮಾಡುವಂತ ಡೇಟಾ ನೀಟ್ ಆಗಿರ್ಬೇಕು. ಅವಾಗಲೇ ನಮಗೆ ಯಾವುದೇ ರಿಪೋರ್ಟ್ಸ್ ಅನ್ನ ತಗೊಳ್ಳೋದಕ್ಕೆ ಈಸಿ ಆಗುತ್ತೆ. ರೈಟ್. ನೆಕ್ಸ್ಟ್, ಡೇಟಾ ಟ್ರಾನ್ಸ್ಫಾರ್ಮೇಶನ್. ಡೇಟಾ ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ಇವಾಗ ಇಲ್ಲೊಂದು ಎಕ್ಸಾಂಪಲ್ ತೋರಿಸ್ತೀನಿ. ಇಲ್ಲಿ ಬ್ಯಾಂಗ್ಳೂರ್ ಅಂತಿದೆ, ಈ ತರ ಒಂದು ಕ್ಯಾಪಿಟಲ್ ಇರುತ್ತೆ, ಈ ತರ ಮಾಡ ತರ ಇರುತ್ತೆ. ಇದು MSX, ಇದು ಈ ತರ ಇರುತ್ತೆ. ಇವಾಗ ಇಲ್ಲಿ ನೋಡಿದ್ರೆ ಈ ಡೇಟಾ ಮತ್ತೆ ಈ ಡೇಟಾ ಬ್ಯಾಂಗ್ಳೂರ್ ಮತ್ತೆ MSX ಅಲ್ಲಿ ಎರಡು ಒಂದೇ, ಬಟ್ ಕೇಸ್ ಚೇಂಜ್ ಇದೆ. ಒಂದು ಅಪ್ಪರ್ ಕೇಸ್ ಇದೆ, ಒಂದು ಲೋವರ್ ಕೇಸ್ ಇದೆ. ಈ ಎರಡೂ ನಾನು ಕರೆಕ್ಟ್ ಆಗಿ ಮಾಡ್ಬೇಕು. ಅದಕ್ಕೆ ಏನ್ ಮಾಡ್ತೀನಿ, ಈಕ್ವಲ್ಸ್ ಪ್ರಾಪರ್ ಅಂತ ಕೊಟ್ಬಿಟ್ಟು ಸೆಲೆಕ್ಟ್ ಮಾಡ್ತೀನಿ ನೋಡಿ. ಸೊ ಈ ರೀತಿ ನನಗೆ ಕರೆಕ್ಟ್ ಡೇಟಾ ಬರುತ್ತೆ. ಸೊ ಈ ತರ ನಾನು ಎಲ್ಲಾ ಡೇಟಾನು ನೀಟಾಗಿ ಒಂದೇ ಕೇಸಲ್ಲಿ ಇರಬೇಕು, ಅಥವಾ ಡೇಟಾ ಎಕ್ಸ್ಟ್ರಾಕ್ಟ್ ಮಾಡಬೇಕು, ಸ್ಪ್ಲಿಟ್ ಮಾಡಬೇಕು. ಈ ರೀತಿ ನಾನು ಏನ್ ಮಾಡ್ತೀನಿ, ಅದಕ್ಕೆ ಡೇಟಾ ಟ್ರಾನ್ಸ್ಫಾರ್ಮೇಶನ್ ಅಂತ ಕರಿತೀನಿ. ಇಲ್ಲಿ ನಮ್ಗೆ ಎಕ್ಸೆಲ್ ಅಲ್ಲಿ ಹೋದ್ರೆ ಇಲ್ಲಿ ಪವರ್ ಕ್ವೆರಿ ಅಂತಿದೆ. ಈ ಪವರ್ ಕ್ವೆರಿ ಕೂಡ ನಮ್ಗೆ ಡೇಟಾ ಟ್ರಾನ್ಸ್ಫರ್ ಮಾಡೋದಕ್ಕೆ ಸುಲಭವಾಗಿ ನಮ್ಗೆ ಅದನ್ನ ಹೆಲ್ಪ್ ಮಾಡುತ್ತೆ. ಓಕೆ. ಸೊ ಡೇಟಾ ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ಅಕಸ್ಮಾತ್ ನಾನು ಡೇಟಾನ ಆರ್ಗನೈಸ್ ಮಾಡಬೇಕು, ಅದನ್ನ ಒಂದು ನೀಟಾಗಿ ಸ್ಟ್ರಕ್ಚರ್ ಮಾಡಬೇಕು, ಕೇಸ್ ಅನ್ನ ಚೇಂಜ್ ಮಾಡಬೇಕು, ಈ ತರದೆಲ್ಲ ನಾವೇನ್ ಮಾಡ್ತೀವಿ, ಅದಕ್ಕೆ ಡೇಟಾ ಟ್ರಾನ್ಸ್ಫಾರ್ಮೇಶನ್ ಅಂತ ಕರಿತೀವಿ. ಅಂದ್ರೆ ಫಸ್ಟ್ ಡೇಟಾ ಕಲೆಕ್ಷನ್, ಆಮೇಲೆ ಡೇಟಾ ಕ್ಲೀನಿಂಗ್, ಆಮೇಲೆ ಡೇಟಾ ಟ್ರಾನ್ಸ್ಫಾರ್ಮೇಶನ್. ಇದಾದ್ಮೇಲೆ ಅನಲೈಸ್ ಮಾಡಬೇಕು. ನನ್ಗೆ ಇವಾಗ ಇಲ್ಲೊಂದು ಡೇಟಾ ಇದೆ ನೋಡಿ, ಇದು ರಾ ಡೇಟಾ. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನಾನು ಚೆಕ್ ಮಾಡ್ತೀನಿ, ಎಲ್ಲದು ನಾನು ಚೆಕ್ ಮಾಡ್ಬಿಟ್ಟು ಎಸ್ ಈ ಡೇಟಾ ಕ್ಲೀನ್ ಆಗಿದೆ, ನನಗೆ ರಿಪೋರ್ಟ್ಸ್ ಮಾಡೋದಕ್ಕೆ ಇದು ಯೋಗ್ಯವಾಗಿದೆ ಅಂತ ಅಂದ ಮೇಲೆ ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇದನ್ನ ಅನಲೈಸ್ ಮಾಡ್ತೀನಿ. ಯಾವ ರೀತಿ? ಫಾರ್ ಎಕ್ಸಾಂಪಲ್, ನಾನೊಂದು ರಿಪೋರ್ಟ್ಸ್ ಮಾಡಬೇಕು, ರೀಜನ್ ಮೇಲೆ ಒಂದು ರಿಪೋರ್ಟ್ ಮಾಡಬೇಕು. ನಾ ಏನ್ ಮಾಡ್ತೀನಿ ನೋಡಿ, ಅನಲೈಸ್ ಮಾಡೋದಕ್ಕೆ ನಾನಾ ಥರ ಆಪ್ಷನ್ಸ್ ಇರುತ್ತೆ. ನಾವು ಸ್ಟ್ಯಾಟಿಸ್ಟಿಕಲ್ ಮಾಡೆಲಿಂಗ್ ಯೂಸ್ ಮಾಡ್ಬೋದು, ಮ್ಯಾಥಮೆಟಿಕ್ಸ್ ಯೂಸ್ ಮಾಡ್ಬೋದು, ಇವಾಗೆಲ್ಲ ಮಿಷಿನ್ ಲರ್ನಿಂಗ್ ಕೂಡ ಯೂಸ್ ಮಾಡ್ಬೋದು. ಅಂದ್ರೆ ನಿಮಗೆ ತುಂಬಾ ತರ ಇದೆ. ಎಕ್ಸೆಲ್ ಅಲ್ಲಿ ಹೆಂಗ್ ಮಾಡ್ತೀವಿ ನೋಡಿ, ಸಿಂಪಲ್. ನಾನು ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಇನ್ಸರ್ಟ್, ಇಲ್ಲಿ ಹೋಗ್ಬಿಟ್ಟು ಒಂದು ಪೈವಟ್ ಟೇಬಲ್ ಕ್ರಿಯೇಟ್ ಮಾಡ್ತೀನಿ ನೋಡಿ. ಸಿಂಪಲ್, ಒಂದು ಪೈವಟ್ ಟೇಬಲ್ ಕ್ರಿಯೇಟ್ ಮಾಡಿದೆ. ಇಲ್ಲಿ ಹೋಗ್ಬಿಟ್ಟು ನಾ ಏನ್ ಮಾಡ್ತೀನಿ, ಫಾರ್ ಎಕ್ಸಾಂಪಲ್ ರೀಜನ್ ಮೇಲೆ ಒಂದು ರಿಪೋರ್ಟ್ ಬೇಕು, ನಾನು ಇಲ್ಲಿ ಹೋಗ್ಬಿಟ್ಟು ಪ್ರಾಫಿಟ್ ಸೇಲ್ಸ್ ನೋಡಿ, ಇದೊಂದು ಅನಾಲಿಸಿಸ್. ಒಂದೊಂದು ರೀಜನ್ ಅಲ್ಲಿ ಎಷ್ಟು ಸೇಲ್ಸ್ ಆಗಿದೆ ಅಂತ ನಾನು ಅಕಸ್ಮಾತ್ ಇನ್ನೂ ಅನಲೈಸ್ ಮಾಡಬೇಕು. ಇಲ್ಲಿ ಹೋಗ್ತೀನಿ, ಈಗ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಸೆಗ್ಮೆಂಟ್ ತೆಗೆದು ಇಲ್ಲಿ ಕಾಲಮ್ ಅಲ್ಲಿ ನೋಡಿ. ಸೊ ಅನಲೈಸ್ ಮಾಡಬೇಕು ಅಂದ್ರೆ ನಿಮ್ಗೆ ತುಂಬಾ ತರ ಇದೆ. ಇಲ್ಲಿ ನನಗಿರೋ ಡೇಟಾ ನೀವು ನೋಡಿದ್ರೆ ಹೆಚ್ಚು ಕಮ್ಮಿ 10,000 ಡೇಟಾ ಇದೆ ಇಲ್ಲಿ. ಇದನ್ನ ನಾನು ಸಮ್ಮರೈಸ್ಡ್ ಮಾಡಿ, ಅನಲೈಸ್ ಮಾಡಿ, ಈ ರೀತಿ ನಾನು ಡೇಟಾನ ತಗೋಬಹುದು, ಅಥವಾ ನಾನು ಕ್ಯಾಲ್ಕುಲೇಟ್ ಇಮ್ಮಿಡಿಯೇಟ್ ಆಗಿ ಅಂದ್ರೆ ಈಸಿಯಾಗಿ ಮಾಡಬಹುದು. ಸೊ ಇಂಥದಕ್ಕೆಲ್ಲ ನಾವು ಅನಲೈಸ್ ಮಾಡಿ ರಿಪೋರ್ಟ್ಸ್ ಅನ್ನ ಕ್ರಿಯೇಟ್ ಮಾಡಬಹುದು. ಓಕೆ, ರೈಟ್. ಸೊ ಇದು ಅನಾಲಿಸಿಸ್ ಮಾಡ್ತೀನಿ. ಇದಾದ್ಮೇಲೆ ನಾ ಏನ್ ಮಾಡ್ತೀನಿ, ರಿಪೋರ್ಟ್ಸ್ ಅನ್ನ ಕ್ರಿಯೇಟ್ ಮಾಡ್ತೀನಿ. ಅದಕ್ಕೆ ನಾವು ಡೇಟಾ ವಿಜುವಲೈಸೇಷನ್ ಅಂತ ಕರಿತೀವಿ. ಡೇಟಾ ವಿಜುವಲೈಸೇಷನ್ ಅಂತಂದ್ರೆ ನಾನು ಇವಾಗ ಇಲ್ಲಿ ಡೇಟಾ ಏನು ಕಲೆಕ್ಟ್ ಮಾಡಿರ್ತೀನಿ, ಅದನ್ನ ನೀಟಾಗಿ ಕ್ಲೀನ್ ಮಾಡ್ಬಿಟ್ಟು, ಅದೆಲ್ಲ ನೀಟಾಗಿ ಒಂದು ಸ್ಟ್ರಕ್ಚರ್ ವೈಸ್ ನನ್ನ ಡೇಟಾನ ಅರೇಂಜ್ ಮಾಡ್ಬಿಟ್ಟು ಅನಲೈಸ್ ಮಾಡಿ, ಕೊನೆಗೆ ನಾನೇನ್ ಮಾಡ್ತೀನಿ, ಒಂದು ಡ್ಯಾಶ್ ಬೋರ್ಡ್ಸ್ ಅನ್ನ ಕ್ರಿಯೇಟ್ ಮಾಡ್ತೀನಿ. ಡ್ಯಾಶ್ ಬೋರ್ಡ್ ಅಂದ್ರೆ ಏನು ಅಂತ ನಾನು ಆಮೇಲೆ ತೋರಿಸ್ತೀನಿ ನಿಮ್ಗೆ. ಡ್ಯಾಶ್ ಬೋರ್ಡ್ ಅದರಲ್ಲಿ ಒಂದಷ್ಟು ಚಾರ್ಟ್ಸು, ಗ್ರಾಫ್ಸು ಅಥವಾ ಇಮೇಜಸ್ ಏನೋ ಹಾಕ್ಬಿಟ್ಟು ಜನಕ್ಕೆ, ಅಂದ್ರೆ ಯಾರಿಗೆ ಈ ರಿಪೋರ್ಟ್ಸ್, ನಮ್ಮ ಮ್ಯಾನೇಜರ್ ಆಗಿರ್ಬೋದು, ಕ್ಲೈಂಟ್ಸ್ ಆಗಿರ್ಬೋದು, ಅಥವಾ ಬೇರೆ ಯಾರಾದ್ರೂ ಅವ್ರಿಗೆ ಟೆಕ್ನಾಲಜಿ ಬಗ್ಗೆ ಏನೂ ಗೊತ್ತಿಲ್ಲ ಅಂಥವ್ರಿಗೆ ಈಸಿ ಅರ್ಥ ಮಾಡಿಸ್ಬೇಕು ಅಂದಾಗ ನಾನೇನ್ ಮಾಡ್ತೀನಿ, ವಿಜುವಲೈಸೇಷನ್ಸ್ ಅಂದ್ರೆ ಡ್ಯಾಶ್ ಬೋರ್ಡ್ಸ್, ಚಾರ್ಟ್ಸ್, ಗ್ರಾಫ್ಸ್, ಇಮೇಜಸ್, ಇನ್ಫೋಗ್ರಾಫಿಕ್ಸ್ ಈ ತರದ್ದೆಲ್ಲ ಮಾಡಿ ನಾನು ಏನ್ ಮಾಡ್ತೀನಿ, ತೋರಿಸ್ತೀನಿ. ಅವಾಗ ಏನಾಗುತ್ತೆ ಅಂದ್ರೆ ಇಲ್ಲಿರುವಂತ ಡೇಟಾ ನಮ್ಗೆ, ಈ ಡೇಟಾ ಇದೆ ಇಲ್ಲಿ, ಯಾರಿಗೂ ಅರ್ಥ ಆಗಲ್ಲ. ಯಾರು ಟೆಕ್ನಿಕಲಿ ನಾಲೆಜ್ ಇರುತ್ತೆ, ಅಥವಾ ಯಾರಿಗೆಲ್ಲ ಈ ಡೇಟಾಬೇಸ್ ಬಗ್ಗೆ ಗೊತ್ತಿರುತ್ತೆ, ಅಥವಾ ಎಕ್ಸೆಲ್ ಗೊತ್ತಿರುತ್ತೆ, ಅವ್ರು ಈಸಿಗೆ ಅರ್ಥ ಮಾಡ್ಕೋತಾರೆ.
ಬಟ್ ಏನೂ ಗೊತ್ತಿಲ್ಲದೆ ಇರೋರಿಗೆ ಫೈನಲ್ ಆಗಿ ನಾವೇನ್ ಮಾಡಬೇಕು, ಇಲ್ಲಿ ಸಮ್ಮರೈಸ್ಡ್ ರಿಪೋರ್ಟ್ಸ್ ಅಷ್ಟೇ ಕೊಡ್ತೀವಿ ಅಥವಾ ಒಂದು ಡ್ಯಾಶ್ ಬೋರ್ಡ್ಸ್ನ ಕ್ರಿಯೇಟ್ ಮಾಡಿ ತೋರಿಸ್ತೀವಿ. ಅವ್ರಿಗೆ ಏನಾಗುತ್ತೆ ಅಂದ್ರೆ ಈಸಿಗೆ ಈ ರಿಪೋರ್ಟ್ಸ್ ಏನಿದೆ, ಈ ಡೇಟಾ ಇಂದ ಏನ್ ರಿಪೋರ್ಟ್ಸ್ ಬರ್ಬೋದು ಅದೆಲ್ಲ ಈಸಿಗೆ ಅರ್ಥ ಆಗುತ್ತೆ. ಸೊ ಒಬ್ಬ ಡೇಟಾ ಅನಲಿಸ್ಟ್ ಆಗ್ಬೇಕು ಅಂತಂದ್ರೆ, ಡೇಟಾ ಅನಾಲಿಟಿಕ್ಸ್ ಈಸಿ ಕಲಿಬೇಕು ಅಂದ್ರೆ ಇಷ್ಟು ಸ್ಟೆಪ್ಸ್ ಫಾಲೋ ಮಾಡಿದ್ರೆ ಸಾಕು. ಇಷ್ಟು ಕಲ್ತ್ರೆ ಸಾಕ ಅಂದ್ರೆ ಇದ್ರ ಒಳಗೆ ಇನ್ನೂ ತುಂಬಾ ಇದೆ. ನಾನು ಹೇಳ್ತಿರೋದು ನಿಮಗೆ ಇದು ಸುಲಭವಾಗಿ ಅರ್ಥ ಮಾಡಿಸೋದಕ್ಕಷ್ಟೇ ಈ ಒಂದು ಸೆಷನ್. ಇದು ನೀವು ಫಾಲೋ ಮಾಡಿದ್ರೆ ಈಸಿಯಾಗಿ ಡೇಟಾ ಅನಲಿಸ್ಟ್ ಆಗ್ಬೋದು. ಓಕೆ, ನೆಕ್ಸ್ಟ್ ಬಂದು ಇದೆಲ್ಲ ಮಾಡೋದಕ್ಕೆ ಇವಾಗ ಇದೇನಿದೆ ಇದೆಲ್ಲ ಬಂದೊಂದು ಪ್ರಾಸೆಸ್, ಒಂದು ಟಾಸ್ಕ್ ಅಂತ ಕರಿತೀವಿ. ಬಟ್ ಇದೇ ಟಾಸ್ಕ್ ಅನ್ನ ಮಾಡೋದಕ್ಕೆ ನಮಗೆ ಸಾಫ್ಟ್ವೇರ್ಸ್ ಬೇಕು, ಟೂಲ್ಸ್ ಬೇಕು, ಅಪ್ಲಿಕೇಶನ್ ಬೇಕು. ಇದಕ್ಕೆಲ್ಲ ಯಾವ ಟೂಲ್ಸ್ ಯೂಸ್ ಮಾಡ್ತೀವಿ, ಯಾವ ಅಪ್ಲಿಕೇಶನ್ ಯೂಸ್ ಮಾಡ್ತೀವಿ ಅದನ್ನ ನಾನು ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನಿಮಗೆಲ್ಲ ಒಂದು ಪ್ರಶ್ನೆ. ಇಷ್ಟೊತ್ತರೆಗೂ ನೀವು ಏನ್ ಕೇಳಿದ್ರಲ್ವಾ, ನಿಮ್ಗೆ ಏನಾದ್ರೂ ಒಂದ್ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತಿತ್ತು, ಏನಾದ್ರೂ ಹೋಯ್ತಾ ಅಂದ್ರೆ ಏನಾದ್ರು ಅರ್ಥ ಆಯ್ತಾ, ಆ ನಿಮ್ಗೆ ಹೆಂಗ್ ಅನ್ನಿಸ್ತು ಇಲ್ಲಿವರೆಗೂ ಅಂತ ತಿಳಿಸಿ. ಅದಾದ್ಮೇಲೆ ನೆಕ್ಸ್ಟ್ ಟಾಪಿಕ್ ನಾನು ಹೋಗ್ತೀನಿ, ಅಂದ್ರೆ ಏನೇನೆಲ್ಲ ಅಪ್ಲಿಕೇಶನ್ಸ್ ಬೇಕು ಅದನ್ನ ನಾನು ತಿಳಿಸ್ತೀನಿ. ಆನ್ಸರ್ ಮಾಡಬೇಕು. ಹೆಂಗ್ ಅನ್ನಿಸ್ತು ನಿಮ್ಗೆ, ಏನಾದ್ರೂ ಒಂಚೂರು ಅರ್ಥ ಆಯ್ತಾ? ಅಂಜನ್, ಮಂಜುನಾಥ್, ಪ್ರಸಾದ್, ಕುಮಾರಸ್ವಾಮಿ, ಲೋಕೇಶ್. ಏನಾದ್ರೂ ಮೆಸೇಜ್ ಮಾಡಿ. ಸುಮ್ಮನೆ ನೀವು ಕೂತ್ರೆ ನನಗೂ ಏನು ಗೊತ್ತಾಗಲ್ಲ. ನೀವು ಅಟೆಂಡ್ ಮಾಡೋ ಸೆಷನ್ ಯಾವತ್ತೂ ಸುಮ್ಮನೆ ಟೈಮ್ ಪಾಸ್ಗೆ ಅಂತ ಬರಬಾರ್ದು. ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ, 1 ಅವರ್ ಆಗಲಿ ಏನಾದ್ರು ಒಂದು ಅರ್ಥ ಮಾಡ್ಕೊಂಡ್ರೆ ನಮಗೂ ಖುಷಿ, ನಿಮ್ಗೂ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಒಂದು ಒಳ್ಳೆ ಇದಿರುತ್ತೆ. ಓಕೆನಾ? ಅಂಜನ್ ಕುಮಾರ್ ಏನೋ ಪಿಕ್ಚರ್ ಹಾಕ್ಬಿಟ್ಟಿದ್ದಾರೆ. ಏನಾಯ್ತು ಅಂಜನ್? MS ಎಕ್ಸೆಲ್ ಬರ್ತಿಲ್ವಾ? ಶೇರ್ ಮಾಡಿದ್ದೀನಿ ಫುಲ್ ಕಂಪ್ಲೀಟ್. ಒಂದು ನಿಮಿಷ ಮತ್ತೆ ಶೇರ್ ಮಾಡ್ತೀನಿ. ಫುಲ್ ಸ್ಕ್ರೀನ್ ಶೇರ್ ಮಾಡಿದ್ದೀನಿ. ಬೇರೆಯವ್ರಿಗೆ ಎಕ್ಸೆಲ್ ಕಾಣಿಸ್ತಾ ಇಲ್ವಾ? ಅಂಜನ್, ಮಂಜು ಕಾಣಿಸ್ತಾ ಇದೆ? ಅಂಜನ್ ಚೆಕ್ ಮಾಡಿ ನೋಡಿ, ಕಾಣಿಸ್ತಾ ಇದೆ. ಯಾಕಂದ್ರೆ ನಾನು ಫುಲ್ ಶೇರ್ ಮಾಡಿದ್ದೀನಿ. ಓಕೆನಾ? ರೈಟ್ ರೈಟ್. ಸೊ ಇವಾಗ ಇದು ಬಂದು ನಿಮ್ಗೆ ಈಸಿಗೆ ನಾನು ಈ ಸೆಷನ್ ಮಾಡೋ ಉದ್ದೇಶನ ಏನಂದ್ರೆ, ಫಸ್ಟ್ ನನ್ನ ಉದ್ದೇಶ ಏನಿತ್ತು ಅಂದ್ರೆ ಎಲ್ಲರೂ ಬರ್ತಾರೆ, ಬಂದು ಎಲ್ಲರೂ ವಿಶ್ ಮಾಡಿ, ಹೊಸ ವರ್ಷಕ್ಕೆಲ್ಲ ವಿಶ್ ಮಾಡಿ ಅಷ್ಟಕ್ಕೆ ಕ್ಲೋಸ್ ಮಾಡೋಣ ಅಂತ ಅನ್ಕೊಂಡೆ. ಬಟ್ ಬಂದ ಮೇಲೆ ಒಂದು ಅಟ್ಲೀಸ್ಟ್ ಒಂದು ಚೂರು ಏನೋ ನನ್ನಿಂದ ಒಂದು ನಾಲೆಡ್ಜ್ ಸಿಗುತ್ತೆ ಅಂತ ಇದೊಂದು ಟಾಪಿಕ್ ತಗೊಂಡೆ. ಸೊ ಹಂಗಾಗಿ ಯಾರಿಗೆಲ್ಲ ಡೇಟಾ ಅನಾಲಿಟಿಕ್ಸ್ ಅಥವಾ ಡೇಟಾ ಏನೋ ಅನಲಿಸ್ಟ್ ಆಗ್ಬೇಕು ಅಂತಿರೋರಿಗೆ ಒಂದು ಸಣ್ಣದಾಗಿ, ಒಂದು ಚಿಕ್ಕದಾಗಿ ಅಥವಾ ಒಂದು ಸುಲಭವಾಗಿ ಏನಾದರೂ ಒಂದು ಇನ್ಫಾರ್ಮೇಶನ್ ಕೊಡಬೇಕು ಅಂತ ಈ ಸೆಷನ್ ಅಷ್ಟೇ. ಇಲ್ಲ ಟೆಕ್ನಿಕಲಿ ತುಂಬಾ ಡೆಪ್ತ್ ಆಗಿ ಹೋಗಿ ನಾನು ಏನು ಟೀಚ್ ಮಾಡುವಂಥದ್ದಿಲ್ಲ. ನಿಮ್ಗೆ ಕೆಲವೊಂದು ವಿಚಾರಗಳನ್ನು ತಿಳಿಸ್ಬೇಕು ಅಂತ ಅಷ್ಟೇ ನಾನು ಈ ಸೆಷನ್ ಅನ್ನ ಇಟ್ಟಿರೋದು. ಓಕೆನಾ? ರೈಟ್. ನೆಕ್ಸ್ಟ್ ಇವಾಗ ಕೀ ಆಸ್ಪೆಕ್ಟ್ಸ್ ಅನ್ನು ನೋಡಿದ್ವಿ. ಈ ಎಲ್ಲಾ ಸ್ಟೆಪ್ಸ್ ಏನಿದೆ, ಇಲ್ಲಿ ಟಾಸ್ಕ್ ಏನಿದೆ, ಇದನ್ನ ಮಾಡೋದಿಕ್ಕೆ ಏನೆಲ್ಲ ಸಾಫ್ಟ್ವೇರ್ಸ್, ಯಾವ್ದೆಲ್ಲ ಸಾಫ್ಟ್ವೇರ್ಸ್ ಯೂಸ್ ಮಾಡಬಹುದು ನಾನು ನಿಮಗೆ ತೋರಿಸ್ತೀನಿ. ಸಾಫ್ಟ್ವೇರ್ ಟೂಲ್ಸ್ ಅಥವಾ ಅಪ್ಲಿಕೇಶನ್ಸ್. ಇಲ್ಲಿ ನೋಡಿ, ಡೇಟಾ ಕಲೆಕ್ಷನ್. ಡೇಟಾ ಕಲೆಕ್ಷನ್ ನಾವೇನ್ ಮಾಡ್ಬೋದು? MS ಎಕ್ಸೆಲ್ ಯೂಸ್ ಮಾಡ್ಬೋದು, SQL ಸರ್ವರ್ ಯೂಸ್ ಮಾಡ್ಬೋದು, ಮತ್ತೆ MS ಆಕ್ಸೆಸ್. ಇದು ಬಿಟ್ಟು ಇನ್ನು ಬೇರೆ ಬೇರೆ ಸಾಫ್ಟ್ವೇರ್ಸ್ ಇದಾವೆ, MySQL, Oracle ಎಲ್ಲ ಯೂಸ್ ಮಾಡ್ಬೋದು. ನಾನು ಏನಕ್ಕೆ ಇದನ್ನ ಇಷ್ಟ ಹೇಳ್ತಾ ಇದ್ದೀನಿ ಅಂದ್ರೆ, ಇದೆಲ್ಲ ಬಂದು ಕಾಮನ್ ಆಗಿ ಯೂಸ್ ಮಾಡುವಂತ ಸಾಫ್ಟ್ವೇರ್ಸ್ ಅಥವಾ ಟೂಲ್ಸ್. ನೆಕ್ಸ್ಟ್ ಡೇಟಾ ಕ್ಲೀನಿಂಗ್. ಡೇಟಾ ಕ್ಲೀನಿಂಗ್ ಅಂತಂದ್ರೆ ನಾನು ಅವಾಗಲೇ ತೋರಿಸ್ದೆ ನಿಮಗೆ, ಡೇಟಾನ ಯಾವ ರೀತಿ ನಾನು ಅಕಸ್ಮಾತ್ ಬೇಡದೇ ಇರೋ ಅಂತ ಡೇಟಾ ಅಥವಾ ಡೂಪ್ಲಿಕೇಟ್ಸ್ ಇರೋ ಅಂಥದ್ದು, ಬೇಡದೇ ಇರೋ ಕಾಲಮ್ಸ್, ಈ ಥರದ್ದೆಲ್ಲ ನಾನು ತೆಗಿಬೇಕು ಅಂತಂದಾಗ ಕೆಲವೊಂದು ಸಾಫ್ಟ್ವೇರ್ಸ್ ಬೇಕಾಗುತ್ತೆ. ಇಲ್ಲಿ ನನಗೆ ಎಕ್ಸೆಲ್, VBA ಅಂತಂದ್ರೆ ಅದು ಪ್ರೋಗ್ರಾಮಿಂಗ್, ಎಕ್ಸೆಲ್ ಅಲ್ಲೇ ಪ್ರೋಗ್ರಾಮಿಂಗ್ ಮಾಡ್ಬೋದು. ಪೈಥಾನ್ ಮತ್ತೆ ಪವರ್ ಕ್ವೆರೀಸ್ ಅನ್ನ
ಯೂಸ್ ಮಾಡ್ಬೋದು. ಸೊ ಈ ಸಾಫ್ಟ್ವೇರ್ಸ್, ಟೂಲ್ಸ್ ಅಥವಾ ಅಪ್ಲಿಕೇಶನ್ಸ್ ಅನ್ನ ಯೂಸ್ ಮಾಡಿ ಡೇಟಾ ಕ್ಲೀನಿಂಗ್ ಅನ್ನ ಮಾಡಬಹುದು. ಓಕೆನಾ? ನೆಕ್ಸ್ಟ್ ಡೇಟಾ ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ನನಗೆ ಅಕಸ್ಮಾತ್ ಡೇಟಾ ಬೇರೆ ಕೇಸಲ್ಲಿ ಇರುತ್ತೆ ಅಥವಾ ನನಗೆ ಡೇಟಾ ಸ್ಪ್ಲಿಟ್ ಮಾಡಬೇಕು. ಸೊ ಈ ಥರದ್ದೆಲ್ಲ ಇದ್ದಾಗ ನಾನು ಏನು ಮಾಡ್ತೀನಿ, MS ಎಕ್ಸೆಲ್, SQL ಸರ್ವರ್, ಪವರ್ ಕ್ವೆರೀಸ್ ಅಥವಾ ಪೈಥಾನ್ ಪ್ರೋಗ್ರಾಮಿಂಗ್ ಅನ್ನ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಡೇಟಾ ಅನಾಲಿಸಿಸ್. ನಾನು ಡೇಟಾನ ಅನಲೈಸ್ ಮಾಡಬೇಕು. ಯಾವ ರೀತಿ? ನಾನು ನಿಮಗೆ ಯಾವಾಗಲೇ ಒಂದು ಪೈವಟ್ ಟೇಬಲ್ ತೋರಿಸಿದೆ. ನಿಮಗೆ ಕೆಲವು ಡ್ಯಾಶ್ ಬೋರ್ಡ್ಸ್ ಅನ್ನು ತೋರಿಸ್ತೀನಿ ನಾನು. ಜಸ್ಟ್ ನಿಮ್ಗೆ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಇರೋದು. ಆಮೇಲೆ ನಾನು ಪ್ರಾಕ್ಟಿಕಲ್ ಒಂದಷ್ಟು ಡ್ಯಾಶ್ ಬೋರ್ಡ್ಸ್ ಅನ್ನು ತೋರಿಸ್ತೀನಿ. MS ಎಕ್ಸೆಲ್, ಪೈಥಾನ್ ಮತ್ತೆ ಆರ್ ಪ್ರೋಗ್ರಾಮಿಂಗ್ ಯೂಸ್ ಮಾಡಿಕೊಂಡು ನಾವು ಅನಾಲಿಸಿಸ್ ಅನ್ನ ಮಾಡಬಹುದು. ಇದಾದ್ಮೇಲೆ ಫೈನಲ್ ಆಗಿ ನಾನು ಡ್ಯಾಶ್ ಬೋರ್ಡ್ಸ್ ಕ್ರಿಯೇಟ್ ಮಾಡಬೇಕು. ವಿಜುವಲೈಸೇಷನ್ಸ್ ನೋಡಿ, ಡೇಟಾ ವಿಜುವಲೈಸೇಷನ್ಸ್. ಅದಕ್ಕೆ ಎಕ್ಸೆಲ್ ಯೂಸ್ ಮಾಡ್ಬೋದು, ಪವರ್ BI ಯೂಸ್ ಮಾಡ್ಬೋದು, ಟ್ಯಾಬ್ಲೋ ಅನ್ನು ಕೂಡ ಯೂಸ್ ಮಾಡ್ಬೋದು. ಓಕೆ, ರೈಟ್. ಇವಾಗ ಇದರಲ್ಲಿ ಕೆಲವೊಂದನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಓಕೆ, ಒಂದು ಡ್ಯಾಶ್ ಬೋರ್ಡ್ ನೋಡೋಣ. ಒಂದು ಡ್ಯಾಶ್ ಬೋರ್ಡ್ ಓಪನ್ ಮಾಡಿ ನಿಮ್ಗೆ ತೋರಿಸ್ತೀನಿ ನೋಡಿ. ಈ ರೀತಿ ಡ್ಯಾಶ್ ಬೋರ್ಡ್ಸ್. ಇದು ನೀವು ನೋಡಿದ್ರೆ ಇಲ್ಲಿ ನೋಡಿ, ಡೇಟಾ ಇಲ್ಲಿರುತ್ತೆ. ಈ ತರ ಇರುತ್ತೆ ಡೇಟಾ. ಇದು ರಾ ಡೇಟಾ ಅಂತ ಕರಿತೀವಿ. ಇವಾಗ ಈ ರಾ ಡೇಟಾ ನಾನು ಇದನ್ನ ನಿಮಗೆ ಕೊಟ್ಟರೆ ನಿಮ್ಗೆ ಏನು ಅರ್ಥ ಆಗಲ್ಲ. ಬಟ್ ಇದೇ ರಾ ಡೇಟಾನ ನೋಡಿ, ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ ಈ ರೀತಿ ನಾನು ಡ್ಯಾಶ್ ಬೋರ್ಡ್ ಅಂತ ಮಾಡಿದ್ರೆ ಸುಲಭವಾಗಿ ಅರ್ಥ ಆಗುತ್ತೆ. ಟೋಟಲ್ ಸೇಲ್ಸ್ ಎಷ್ಟಿದೆ ನೋಡಿ, ಇದು ಟೋಟಲ್ ಸೇಲ್ಸ್. ಟೋಟಲ್ ಪ್ರಾಫಿಟ್, ಎಷ್ಟು ಜನ ಕಸ್ಟಮರ್ಸ್ ಇದ್ದಾರೆ, ಎಷ್ಟು ಆರ್ಡರ್ಸ್ ಆಗಿದೆ, ಇದು ಓವರ್ ಆಲ್ ಇರುತ್ತೆ. ನಾನು ಅಕಸ್ಮಾತ್ ಇವಾಗ ಇಲ್ಲಿ ಹೋಗ್ಬಿಟ್ಟು ನೋಡಿ, ಇಲ್ಲಿ ನನಗೆ ಇಯರ್ ಇರುತ್ತೆ. ನನಗೆ 2017 ಎಷ್ಟಿದೆ ಅಂತ ಬೇಕು. ಇಲ್ಲಿ ಹೋಗ್ಬಿಟ್ಟು ನಾನು ಫಿಲ್ಟರ್ ಮಾಡಿ ಇದನ್ನೆಲ್ಲ ಎಣಿಸ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಇಲ್ಲಿ ಹೋಗ್ಬಿಟ್ಟು ಏನು ಮಾಡ್ತೀನಿ ನೋಡಿ, 2017 ಅಂತ ಕೊಟ್ಟರೆ ಆಟೋಮೆಟಿಕ್ ಆಗಿ ಇಲ್ಲಿ 2017 ಎಷ್ಟು ಸೇಲ್ಸ್ ಆಗಿತ್ತು, ಎಷ್ಟು ಪ್ರಾಫಿಟ್ ಇತ್ತು, ಎಷ್ಟು ಕಸ್ಟಮರ್ಸ್ ಇದ್ರು ಎಲ್ಲದು ನಮ್ಗೆ ಇಲ್ಲಿ ನೋಡಿ ಎಷ್ಟು ಸುಲಭವಾಗಿ ಬಂತು, ಇಮಿಡಿಯೇಟ್ ಆಗಿ ಬಂತು. ಇಲ್ಲಿ ನೋಡಿ, ಇಲ್ಲಿ ಮಂತ್ ಇದೆ. ನನ್ಗೆ ಇವಾಗ ಜನವರಿಯಲ್ಲಿ ಎಷ್ಟು ಜನ ಇದ್ರು ನೋಡಿ, ಜಾನ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು. ಜನವರಿಲಿ ಎಷ್ಟು ಜನ ಇದ್ರು, ಅಕ್ಟೋಬರ್ಲಿ ಎಷ್ಟು ಜನ ಇದ್ರು, 2017 ಸೆಪ್ಟೆಂಬರ್, ಮತ್ತೆ 2016 ಬೇಕು ನೋಡಿ. ಸೊ ಈ ರೀತಿ ನಾನು ಡ್ಯಾಶ್ ಬೋರ್ಡ್ಸ್ ಅನ್ನು ಕ್ರಿಯೇಟ್ ಮಾಡಿದ್ರೆ ರಿಪೋರ್ಟ್ಸ್ ಅನ್ನ ಈ ರೀತಿ ಈಸಿ ಮಾಡ್ಕೋಬಹುದು. ಇನ್ನೂ ನನಗೆ ಹೆಚ್ಚಿನ ರಿಪೋರ್ಟ್ಸ್ ಬೇಕು ನೋಡಿ, ಇಲ್ಲಿ ಇನ್ನೊಂದಿದೆ, ಇಲ್ಲಿ ಹೋಗ್ತೀನಿ ನೋಡಿ. ಸೊ ಈ ರೀತಿ ಕೂಡ ನಾನು ಇಲ್ಲಿ ಮಾಡೋದು ನೋಡಿ. ಸೆಂಟ್ರಲ್, ಈಸ್ಟ್, ವೆಸ್ಟ್, ಸೌತ್. ಸೊ ಬೇರೆ ಬೇರೆ ರೀಜನ್ ವೈಸ್ ನಾನು ಇಲ್ಲಿ ರಿಪೋರ್ಟ್ಸ್ ಅನ್ನು ತಗೋತೀನಿ. ಹೋಗ್ಬಿಟ್ಟು ನಾನು ಕ್ಲಿಯರ್ ಮಾಡಿದ್ರೆ ನೋಡಿ ಎಂಟೈರ್ ಮ್ಯಾಪ್ ಬಂದ್ಬಿಡುತ್ತೆ. ಇದು ಕ್ಲಿಯರ್ ಮಾಡ್ತೀನಿ ನೋಡಿ, ಕಂಪ್ಲೀಟ್ ಬರುತ್ತೆ. ಸೊ ನಾನಿಲ್ಲಿ ಈ ತರ ಫಿಲ್ಟರ್ ಮಾಡ್ಕೊಂಡು ಇದಕ್ಕೆ ಡ್ಯಾಶ್ ಬೋರ್ಡ್ ಅಂತ ಕರಿತೀವಿ. ನೀವು ಡ್ಯಾಶ್ ಬೋರ್ಡ್ ಮಾಡ್ಬೇಕಾದ್ರೆ ಈ ತರ ಡಿಸೈನ್ಸ್ ಎಲ್ಲ ನೋಡ್ಕೊಂಡು ಮಾಡಬೇಕು ನೋಡಿ. ಇನ್ನೂ ಒಂದು ತೋರಿಸ್ತೀನಿ ಡ್ಯಾಶ್ ಬೋರ್ಡ್ಸ್. ಇನ್ನೊಂದು ಡ್ಯಾಶ್ ಬೋರ್ಡ್ ಇದೆ. ಅದೇ ಡೇಟಾ ನಾವಿನ್ನೂ ಬೇರೆ ರೀತಿ ಯಾವ ರೀತಿ ತೋರಿಸ್ಬೋದು ನೋಡಿ. ಅದೇ ಡೇಟಾ ನಾನೇನ್ ಮಾಡಿದ್ದೀನಿ ಇಲ್ಲಿ ಫುಲ್ ಪೈವಟ್ ಟೇಬಲ್ಸ್. ಇದೆಲ್ಲ ಮಾಡಿರೋದೆಲ್ಲ ಪೈವಟ್ ಟೇಬಲ್ಸ್. ತುಂಬಾ ಸುಲಭ. ಇಲ್ಲಿ ಹೋಗ್ಬಿಟ್ಟು ನೋಡಿ, ಈ ರೀತಿ ನಾವು ಮಾಡೋದು. ಸೆಂಟ್ರಲ್ ನೋಡಿ, ಒಂದಷ್ಟು ರಿಪೋರ್ಟ್ಸ್ ಮಾಡಿದೀನಿ ನೋಡಿ. ಸೊ ಈ ರೀತಿ ನಾವು ಡ್ಯಾಶ್ ಬೋರ್ಡ್ಸ್ ಅನ್ನ ಮಾಡ್ಬೋದು. ಸೊ ಎಷ್ಟು ಸುಲಭವಾಗಿ ನಾವು ಅರ್ಥ ಮಾಡಿಸ್ಬೋದು ಅಂತ ಈ ರೀತಿ ಡ್ಯಾಶ್ ಬೋರ್ಡ್ ಕ್ರಿಯೇಟ್ ಮಾಡಿದಾಗ ಎಂಥವ್ರಿಗೂ ಈಸಿಗೆ ಅರ್ಥ ಆಗ್ಬಿಡುತ್ತೆ ಈ ರೀತಿ. ಓಕೆ, ರೈಟ್. ಅಕಸ್ಮಾತ್ ಏನಾದರೂ ನಾನು ಪವರ್ BI ಮಾಡಬೇಕು ನೋಡಿ, ಪವರ್ BI ಕೂಡ ನಾವು ಡ್ಯಾಶ್ ಬೋರ್ಡ್ಸ್ ಅನ್ನು ಮಾಡ್ಬೋದು ನೋಡಿ. ಇಲ್ಲಿ ಪವರ್ BI ನಾನು ಮಾಡಿದ್ದೀನಿ. ಓಪನ್ ಆಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಅದು ಓಪನ್ ಆಗಲಿ. ಅಲ್ಲಿವರೆಗೂ ಎಕ್ಸೆಲ್ ಅಲ್ಲಿ ಇನ್ನೂ ಒಂದಷ್ಟು ಚಾರ್ಟ್ಸ್ ಇದಾವೆ, ನಾನು ತೋರಿಸ್ತೀನಿ.
ಪವರ್ BI ಫೈಲ್ ಓಪನ್ ಆಗುತ್ತೆ. ಸೊ ಅಲ್ಲಿವರೆಗೂ ನಿಮಗೆ ಎಕ್ಸೆಲ್ ಅಲ್ಲಿ ಕೆಲವೊಂದು ಚಾರ್ಟ್ಸ್ ಅನ್ನ ತೋರಿಸ್ತೀನಿ. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಚಾರ್ಟ್ಸ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಬರೀ ಕಾಲಮ್ ಚಾರ್ಟ್, ಪೈ ಚಾರ್ಟ್, ಬರೀ ಇಂಥವೇ ಮಾಡ್ತಾರೆ. ಅದಕ್ಕಿಂತ ಮೀರಿ ನೀವು ಇನ್ನೂ ಒಂದಷ್ಟು ಒಳ್ಳೊಳ್ಳೆ ಚಾರ್ಟ್ಸ್ ಗಳನ್ನ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಇವಾಗ ನಾನು ಓವರ್ ಆಲ್ ನೋಡಿ, ಇಲ್ಲಿ ಎಲ್ಲ ಏನಿದೆ ಇಷ್ಟು ಇರುತ್ತೆ. ಇದು ಬಂದು ಸೇಲ್ಸ್ ಕಮ್ಮಿ ಆಗಿದೆ ಅಂತ, ಇದು ಜಾಸ್ತಿ ಆಗಿದೆ ಅಂತ. ಈಗ ಸೆಂಟ್ರಲ್ ಮಾತ್ರ ನೋಡ್ಬೇಕು. ಇದು ಕ್ಲಿಕ್ ಮಾಡೋದು ನೋಡಿ, ಎಷ್ಟು ಡೈನಾಮಿಕ್ ಆಗಿ ಬರುತ್ತೆ. ಈಸ್ಟ್, ಸೌತ್, ವೆಸ್ಟ್, ಈ ರೀತಿ. ಪ್ರೋಗ್ರೆಸ್ ಚಾರ್ಟ್ ಅಕಸ್ಮಾತಾಗಿ ಪ್ರೋಗ್ರೆಸ್ ಆಗಿರುತ್ತೆ. 100%ಗೆ ಈ ಕಲರ್ ಇರುತ್ತೆ. ನಾನು ಅಕಸ್ಮಾತಾಗಿ ಒಂದು 60 ಅಥವಾ ನೋಡಿ ಇಲ್ಲಿ ಇದನ್ನ ಕಮ್ಮಿ ಮಾಡ್ಬೋದು. ಈ ತರ ಹಿಂಗೆ ನೋಡಿ, 75ಗಿಂತ ಕಮ್ಮಿ ಆಗಿದೆ ಅಷ್ಟು ಮತ್ತೆ ಕಲರ್ ಚೇಂಜ್ ಆಗ್ಬೇಕು ನೋಡಿ. ಮತ್ತೆ ಇನ್ನೊಂದು ಸ್ವಲ್ಪ ಚೇಂಜ್ ಏನಾದ್ರು ಅಕಸ್ಮಾತ್ 50 ಅಂತ ಕಮ್ಮಿ ಆಯ್ತು ಅಂದ್ರೆ ಮತ್ತೊಂದು ಕಲರ್ ಆಗ್ಬೇಕು ನೋಡಿ. ಸೊ ಈ ರೀತಿ ಎಲ್ಲ ನಾವು ಚಾರ್ಟ್ಸ್ ಗಳನ್ನ ಮಾಡಬಹುದು ಹಿಂಗೆ. ನೆಕ್ಸ್ಟ್ ಇಂಟರಾಕ್ಟಿವ್ ಹಿಸ್ಟೋಗ್ರಾಮ್. ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ ಇದು ಕ್ಲಿಕ್ ಮಾಡಿದ್ರೆ ನೋಡಿ, ಇಲ್ಲಿ ಇದು ಫಿಲ್ಟರ್ ಆಗುತ್ತೆ. ಅಂದ್ರೆ ತುಂಬಾ ಜನಕ್ಕೆ ಏನಂದ್ರೆ ಎಕ್ಸೆಲ್ ಬರೀ ಏನೋ ಡೇಟಾ ತಗೋತೀನಿ, ಅದಕ್ಕೊಂದು ಬಾರ್ಡರ್ ಹಾಕ್ತೀನಿ, ಬೋಲ್ಡ್ ಮಾಡ್ತೀನಿ, ಕಲರ್ ಮಾಡ್ತೀನಿ, ಅದಲ್ಲ. ಇನ್ನು ತುಂಬಾ ಇದೆ ನಿಮಗೆ. ಇಲ್ಲಿ ನೋಡಿ, ಇಲ್ಲಿ ಹೋಗ್ತೀನಿ ನಾನು ಇವಾಗ ಮಂತ್ಲಿ ಚಾರ್ಟ್. ಇವಾಗ ಈ ಚಾರ್ಟ್ ಹೆಂಗಿದೆ ಅಂದ್ರೆ ನಾನು 2016 ರಿಪೋರ್ಟ್ಸ್ ಬೇಕು. 16 ಅಂತ ಕ್ಲಿಕ್ ಮಾಡ್ತೀನಿ ನೋಡಿ, 16 ಹೈಲೈಟ್ ಆಯ್ತು ನನಗೆ. 16 ಹೈಲೈಟ್ ಆದ್ರೆ ಅದ್ರ ಕೆಳಗಡೆ ಇನ್ನೊಂದು ಚಾರ್ಟ್ ಇದೆ. 2016 ಅಲ್ಲಿ ಜಾನ್ ಇಂದ ಡಿಸೆಂಬರ್ ವರೆಗೂ ಬ್ರೇಕಪ್ ಸಿಗುತ್ತೆ. ಈಗ ಮತ್ತೆ ಇಲ್ಲಿ ಹೋಗ್ತೀನಿ, 2023 ಅಂತ ಕೊಡ್ತೀನಿ ನೋಡಿ, 23 ಹೈಲೈಟ್ ಆಯ್ತು. ಇಲ್ಲಿ ಕೆಳಗೆ ಸ್ಕ್ರಾಲ್ ಮಾಡಿದ್ರೆ ನೋಡಿ, ಜಾನ್ ಇಂದ ಡಿಸೆಂಬರ್ ವರೆಗೂ ಈ 2023 ಬ್ರೇಕಪ್ ಇರುತ್ತೆ ಇಲ್ಲಿ. ಸೊ ಈ ರೀತಿ ನಾವು ಮಾಡಿದ್ರೆ ನೋಡಿ, ಅಕಸ್ಮಾತ್ 2000 ಬೇಕು ನೋಡಿ. ಸೊ ನಾವು ಈ ರೀತಿ ರಿಪೋರ್ಟ್ಸ್ ಅನ್ನ ಮಾಡಬೇಕು. ಸುಮ್ಮನೆ ನಾನು ಏನೋ ಒಂದು ಮಾಡ್ತೀನಿ, ಕಾಲಮ್ ಚಾರ್ಟ್ ಮಾಡ್ತೀನಿ, ಆತರ ಮಾಡಬಾರ್ದು. ಇಂಟ್ರೆಸ್ಟಿಂಗ್ ಆಗಿರ್ಬೇಕು. ಅದು ಒಬ್ಬ ಡೇಟಾ ಅನಲಿಸ್ಟ್ ಆಗುವ ಒಂದು ಲಕ್ಷಣ ಆಕ್ಚುಲಿ. ಇದು ನೋಡಿ, ಸೇಮ್ ಅದೇ ಚಾರ್ಟ್ ಬಟ್ ಡ್ರಾಪ್ ಡೌನ್ ಅಲ್ಲಿ ಕೊಟ್ಟರು. ಅಕಸ್ಮಾತ್ ಏನಾದ್ರು ಇಲ್ಲಿ ಜಾಗ ತುಂಬಾ ಹಿಡಿತಾ ಇದೆ ಅಂತಂದ್ರೆ ನಾನು ಈ ರೀತಿ ಇದನ್ನ ಮಾಡ್ಬೋದು. ಈ ರೀತಿ ರೈಟ್. ಇಲ್ಲಿ ನೋಡಿ, ಡ್ರಾಪ್ ಡೌನ್ ಈ ತರ ಕೊಟ್ರೆ ನಿಮ್ಗೆ ಒಂದು 25 ಸೆಕ್ಟರ್ಸ್ ಇದೆ. ಎಲ್ಲಾ 25 ಸೆಕ್ಟರ್ಸ್ ಇಲ್ಲೆಲ್ಲ 25 ಚಾರ್ಟ್ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಹೋಗ್ಬಿಟ್ಟು ನಾವು ಈ ತರ ಸೆಲೆಕ್ಟ್ ಮಾಡ್ಕೊಂಡು ಮಾಡಬಹುದು. ಇದೇ ಚಾರ್ಟ್ ಈ ತರ ನಾನು ಲಿಸ್ಟ್ ಬಾಕ್ಸ್ ಅಲ್ಲಿ ಕೂಡ ಮಾಡಬಹುದು. ಆಪ್ಷನ್ ಬಟನ್ ನೋಡಿ, ನಾನು ನಿಮ್ಗೆ ಡಿಫ್ರೆಂಟ್ ಚಾರ್ಟ್ಸ್ ಅನ್ನ ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ, ಈ ತರ ನಾವು ಚಾರ್ಟ್ಸ್ ಅನ್ನ ಕ್ರಿಯೇಟ್ ಮಾಡಬೇಕು. ಇದು ನೋಡಿ, ಇಲ್ಲಿ ನೋಡಿ ಫರ್ನಿಚರ್ ಅಂತ ಕೊಡ್ತೀನಿ ನೋಡಿ, ಡಿಫ್ರೆಂಟ್ ಕಲರ್ಸ್ ಕೊಡಬಹುದು. ಯಾವ್ದು ಟಾಪ್ ಸೇಲ್ಸ್ ಇದೆ ಅದು ಹೈಲೈಟ್ ಆಗ್ಬೇಕು ನೋಡಿ. ಮತ್ತೆ ಇಲ್ಲಿ ನೋಡಿ, ಇದು ಲಾಲಿಪಾಪ್ ಚಾರ್ಟ್ ಅಂತ ಕ್ಲಿಕ್ ಮಾಡಿದ್ರೆ ನೋಡಿ, ನೋಡಿ ಫಸ್ಟ್ ಕ್ವಾರ್ಟರ್, ಸೆಕೆಂಡ್ ಕ್ವಾರ್ಟರ್, ಥರ್ಡ್ ಕ್ವಾರ್ಟರ್, ಫೋರ್ತ್ ಕ್ವಾರ್ಟರ್. ಸೊ ಈ ರೀತಿ ನಾವು ಅಡ್ವಾನ್ಸ್ಡ್ ಆಗಿ ಚಾರ್ಟ್ಸ್ ಅನ್ನ ಕ್ರಿಯೇಟ್ ಮಾಡಬೇಕು. ಸುಮ್ಮನೆ ನಾವೇನೋ ಚಾರ್ಟ್ಸ್ ಮಾಡ್ತೀವಿ ಅಥವಾ ನಾವೇನೋ ಒಂದು ಕಾಲಮ್ ಚಾರ್ಟ್ ಮಾಡ್ತೀವಿ, ಆತರ ಇರಬಾರ್ದು. ನಾ ರಿಪೋರ್ಟ್ಸ್ ಮಾಡಿದಾಗ ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ಬೇಕು ಮತ್ತೆ ಈಸಿಗೆ ಅರ್ಥ ಆಗುವಂಥದ್ದು ಇರಬೇಕು. ಅವಾಗ ಏನಾಗುತ್ತೆ ಅಂದ್ರೆ ತುಂಬಾ ಕ್ಲೈಂಟ್ಸ್ ಆಗಲಿ ಅಥವಾ ಯಾರಾದ್ರೂ ಅಕಸ್ಮಾತ್ ಮ್ಯಾನೇಜರ್ಸ್ ಆಗಲಿ ತುಂಬಾ ಇಷ್ಟಪಡ್ತಾರೆ. ಮತ್ತೆ ನಾವು ತೋರಿಸುವಂತ ರಿಪೋರ್ಟ್ಸ್ ತುಂಬಾ ಈಸಿಗೆ ಅರ್ಥ ಆಗುತ್ತೆ. ಮತ್ತೆ ಇಂಟ್ರೆಸ್ಟಿಂಗ್ ಆಗಿದ್ರೆ ಇನ್ನೂ ಅದನ್ನ ನೋಡ್ಬೇಕು ಅಥವಾ ಇನ್ನೂ ಕೆಲವರಿಗೆಲ್ಲ ಅದನ್ನ ನೋಡಿ ಕಲಿಬೇಕು ಅನ್ನೋ ಒಂದು ಆಸಕ್ತಿ ಬರುತ್ತೆ. ಓಕೆ, ರೈಟ್. ಸೊ ಇದು ಬಂದು ರಿಪೋರ್ಟಿಂಗ್ಸ್ ಅಂತ ಕರಿತೀವಿ. ಓಕೆನಾ, ರೈಟ್. ಸೊ ಇವಾಗ ಇದು ನೀವು ನೋಡಿದ್ಮೇಲೆ ನಿಮ್ಗೆ ಹೆಂಗ್ ಅನ್ನಿಸ್ತು? ಡೇಟಾ ಅನಾಲಿಟಿಕ್ಸ್, ಅದರ ಟೂಲ್ಸ್ ಮತ್ತೆ ಏನೆಲ್ಲ ಮಾಡಬಹುದು, ಇದನ್ನ ನೋಡಿ ನಿಮ್ಗೆ ಹೆಂಗ್ ಅನ್ನಿಸ್ತು? ಒಂದ್ ನಿಮಿಷ ಟೈಮ್ ತಗೊಂಡು ನಿಮ್ಗೆ ಹೆಂಗ್ ಅನ್ಸುತ್ತೆ ಅದನ್ನ ಹೇಳಿ ದಯವಿಟ್ಟು. ಓಕೆನಾ?
ಗುಡ್. ಮಂಜುನಾಥ್, ಪ್ರಸಾದ್, ಲೋಕೇಶ್, ರಾಘವ್. ರೈಟ್. ಸೊ ನೀವು ಸುಮ್ಮನೆ ಏನೋ ನಾನು ಡೇಟಾ ಅನಾಲಿಟಿಕ್ಸ್ ಒಂದು ಕೋರ್ಸ್ ಮಾಡ್ತೀನಿ, ಎಕ್ಸೆಲ್ ಮಾಡ್ತೀನಿ, ಪವರ್ ಬಿ ಐ ಮಾಡ್ತೀನಿ, ಈ ತರ ಅಲ್ಲ. ನೀವು ಒಂದು ಡೇಟಾ ತಗೊಂಡಾಗ ಏನೆಲ್ಲ ನಾನು ಅರ್ಥ ಮಾಡಿಸ್ಬೋದು, ಏನೆಲ್ಲ ನಾನು ರಿಪೋರ್ಟ್ಸ್ ಕೊಡ್ಬೋದು, ಇದು ತುಂಬಾ ಮುಖ್ಯ. ಓಕೆನಾ? ರೈಟ್. ಸೊ ನಾವಿವಾಗ ಡೇಟಾ ಅನಾಲಿಟಿಕ್ಸ್ ನಾನು ತುಂಬಾ ಸಿಂಪಲ್ ಆಗಿ ಇದನ್ನ ನಿಮ್ಗೆ ತೋರಿಸ್ತಾ ಇರೋದು. ನಾನು ಅವಾಗಲೇ ಹೇಳಿದೆ, ನಾನಿಲ್ಲಿ ಯಾವುದೇ ಟ್ರೈನಿಂಗ್ ಆಗಲಿ ಒಂದು ಡೆಪ್ತ್ ಆಗಿ ಹೋಗಿ ನಿಮಗೆ ಟೆಕ್ನಿಕಲ್ ಬಗ್ಗೆ ಏನು ತಿಳಿಸ್ತಾ ಇಲ್ಲ. ಬಟ್ ಡೇಟಾ ಅನಲಿಸ್ಟ್ ಆಗಬೇಕು, ಡೇಟಾ ಅನಾಲಿಟಿಕ್ಸ್ ಕಲಿಬೇಕು ಅಂದ್ರೆ ಏನೆಲ್ಲ ಮಾಡ್ಬೋದು ಅಂತ ನಾನು ಅಷ್ಟೇ ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಯಾರೆಲ್ಲ ಡೇಟಾ ಅನಾಲಿಟಿಕ್ಸ್ ಕಲಿಬಹುದು ನೋಡಿ, ಇದರಲ್ಲಿ ಆಲ್ಮೋಸ್ಟ್ ಯಾರು ಬೇಕಾದ್ರೂ ಕಲಿಬಹುದಿಲ್ಲ. ನಾನೊಂದಷ್ಟು ಲಿಸ್ಟ್ ಮಾಡಿದ್ದೀನಿ. ಯಾರು ಬೇಕಾದರೂ ಡೇಟಾ ಅನಾಲಿಟಿಕ್ಸ್ ಅನ್ನ ಕಲಿಬಹುದು. ಯಾರಿಗಾದ್ರೂ ಅಕಸ್ಮಾತ್ ಆಸಕ್ತಿ ಇದ್ರೆ, ಸ್ಟೂಡೆಂಟ್ಸ್ ಇರ್ಬೋದು, ಗ್ರಾಜುಯೇಟ್ಸ್ ಇರ್ಬೋದು, ಐ ಟಿ ಪ್ರೊಫೆಷನಲ್ಸ್ ಅಥವಾ ಬಿಸ್ನೆಸ್ ಅನಲಿಸ್ಟ್ ಆಗಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ಅನ್ನೋರು, ಯಾರು ಬೇಕಾದರೂ ಕಲಿಬಹುದು. ಯಾಕಂದ್ರೆ ಡೇಟಾ ಅನಾಲಿಟಿಕ್ಸ್ ಅನ್ನೋದು, ನಾವೇನ್ ಡೈಲಿ ಏನ್ ಡೇಟಾ ನೋಡ್ತೀವಿ ಅದನ್ನ ಯಾವ ರೀತಿ ಅನಲೈಸ್ ಮಾಡಿ ಅದು ಯಾವ ರೀತಿ ನಾವು ರಿಪೋರ್ಟ್ಸ್ ಕೊಡ್ತೀವಲ್ಲ, ಅದಕ್ಕೆ ಡೇಟಾ ಅನಾಲಿಟಿಕ್ಸ್ ಅಂತ ಕರಿತೀವಿ. ಆಮೇಲೆ ಇದರಲ್ಲಿ ಕೆರಿಯರ್ ತುಂಬಾ ಇದೆ, ತುಂಬಾ ಅಂದ್ರೆ ತುಂಬಾ ಇದೆ. ಒಳ್ಳೆ ಆಪರ್ಚುನಿಟೀಸ್ಗಳಿದೆ. ಬಟ್ ಅದಕ್ಕೆಲ್ಲ ನೀವು ತುಂಬಾ ವರ್ಕೌಟ್ ಮಾಡಬೇಕು. ಸುಮ್ಮನೆ ನಾನು ಅವಾಗಲೇ ಹೇಳಿದೆ, ಯಾರಾದರೂ ಅಕಸ್ಮಾತ್ ನಿಮಗೆ 2 ದಿನ ವೆಬಿನಾರ್, ಇವಾಗ ನಾನು ಏನೋ ಒಂದು ವೆಬಿನಾರ್ ಮಾಡಿದೆ, ಇದು ಅಟೆಂಡ್ ಮಾಡಿದ ತಕ್ಷಣ ನಿಮ್ಗೆ ಕೆಲಸ ಸಿಕ್ಬಿಡುತ್ತೆ ಅಂತ ನಾನು ಹೇಳಿದ್ರೆ ಅದು ತುಂಬಾ ತಪ್ಪಾಗುತ್ತೆ. ನಾನು ಇಲ್ಲಿ ಏನು ಹೇಳ್ತಾ ಇದ್ದೀನಿ, ನಿಮಗೆ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ, ಏನೆಲ್ಲ ಕಲಿಬೇಕು, ಹೆಂಗೆ ನೀವು ಅದನ್ನ ಫಾಲೋ ಮಾಡಬೇಕು ಅಂತ. ಇಷ್ಟೇ ಹೇಳ್ಬಿಟ್ಟು ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ, ನಿಮ್ಗೆ ಕೆಲಸ ಸಿಗುತ್ತೆ, ನಿಮ್ಗೆ 20 ಲಕ್ಷ ಸಿಗುತ್ತೆ, 30 ಲಕ್ಷ ಸಿಗುತ್ತೆ, ಅದೆಲ್ಲ ಖಂಡಿತ ನಂಬಕ್ ಹೋಗ್ಬೇಡಿ. ಆ ರೀತಿ ಅಷ್ಟು ಸುಲಭವಾಗಿ ಸಿಗಂಗಿದ್ದಿದ್ರೆ ಎಲ್ಲರೂ ಆರಾಮಾಗಿ ಜಾಬ್ ತಗೊಂಬೋದು. ಓಕೆನಾ? ಆ ರೀತಿ ನಿಮ್ಗೆ ಜಾಬ್ ಸಿಗಲ್ಲ. ಪ್ರಾಕ್ಟೀಸ್ ಮಾಡಬೇಕು, ತುಂಬಾ ಕಷ್ಟಪಡಬೇಕು. ಬಟ್ ಏನೆಲ್ಲ ಮಾಡಬೇಕು ನೋಡಿ, ಇದು ಬಿಟ್ಟು ಇನ್ನು ಏನೇನ್ ಮಾಡಬೇಕು, ಓಕೆನಾ? ನಿಮ್ಗೆ ಡೀಟೇಲ್ ನಾನು ಮತ್ತೆ ಸ್ಟೆಪ್ ಬೈ ಸ್ಟೆಪ್ ಅದನ್ನ ಹೇಳ್ತೀನಿ ನೋಡಿ. ಅಕಸ್ಮಾತ್ ನಿಮ್ಗೆ ಏನಾದ್ರು ಜಾಬ್ ಬೇಕಂದ್ರೆ ಫಸ್ಟ್ ಮೇನ್ ಬೇಕಾಗಿರೋದು ಸ್ಕಿಲ್ಸ್. ಸ್ಕಿಲ್ಸ್ ಅಂತಂದ್ರೆ ನಾನು ಇಲ್ಲಿ ಇವಾಗ ಹೇಳ್ತಾ ಇರೋದು ಬರೀ ಡೇಟಾ ಅನಾಲಿಟಿಕ್ಸ್ ಬಗ್ಗೆ ಅಷ್ಟೇ. ಸೊ ಹಂಗಾಗಿ ಡೇಟಾ ಅನಾಲಿಟಿಕ್ಸ್ ಏನೆಲ್ಲ ಬೇಕು ಅದೆಲ್ಲ ಫಸ್ಟ್ ನೀವು ಕಲ್ತ್ಕೊಳ್ಳಿ. ಅದಾದ್ಮೇಲೆ ಪ್ರಾಜೆಕ್ಟ್ಸ್ ವರ್ಕ್ ಮಾಡಿ, ಎಷ್ಟಾಗುತ್ತೋ ಅಷ್ಟು ಪ್ರಾಜೆಕ್ಟ್ಸ್ ವರ್ಕ್ ಮಾಡಿ. ಅಕಸ್ಮಾತ್ ನೀವು ಫ್ರೆಶರ್ ಆಗಿದ್ದು ಅಥವಾ ನಿಮ್ಗೆ ಕೆರಿಯರ್ ಗ್ಯಾಪ್ ಇದೆ ಒಂದು 2-3 ಇಯರ್ಸ್, ನಾನು ಹೆಂಗ್ ಮತ್ತೆ ನಾನು ಜಾಬ್ಗೆ ಸೇರ್ಕೋಬೇಕು ಅಂತಂದ್ರೆ ಇಂಟರ್ನ್ಶಿಪ್ ಮಾಡಿ. ಇಂಟರ್ನ್ಶಿಪ್ ಮಾಡೋದ್ರಿಂದ ನಿಮ್ಗೆ ಆ ಕೆರಿಯರ್ ಗ್ಯಾಪ್ ಏನಿದೆ ಅದನ್ನ ಫಿಲ್ ಮಾಡ್ಕೋಬಹುದು. ಮತ್ತೆ ನೀವು ಒಂದ್ ಕಡೆ ಕೆಲಸ ಮಾಡಿದ್ದೀರಿ ಅನ್ನೋ ತರ ಆಗುತ್ತೆ. ಇದಕ್ಕೆಲ್ಲ ನಾವು ಹೆಲ್ಪ್ ಮಾಡ್ತೀವಿ, ನೀವೇನ್ ತಲೆ ಕೆಡಿಸ್ಕೋಬೇಡಿ. ತುಂಬಾ ಇಂಟರ್ನ್ಶಿಪ್ಸ್ ಇವಾಗ ವರ್ಚುವಲ್ಲಿ ನಿಮ್ಗೆ ಆನ್ಲೈನ್ ಸಿಗುತ್ತೆ, ನೀವು ಅದನ್ನ ಮಾಡ್ಬೋದು. ಇಂಟರ್ನ್ಶಿಪ್ ಆದ್ಮೇಲೆ ಸರ್ಟಿಫಿಕೇಶನ್ ಅನ್ನ ಮಾಡ್ಕೊಳ್ಳಿ. ಸರ್ಟಿಫಿಕೇಶನ್ ಬಂದು ಈ ಸುಮ್ಮನೆ ಯಾವ್ದೋ ಒಂದು ವೆಬಿನಾರ್, ಇವಾಗ ನಾನು ವೆಬಿನಾರ್ ಮಾಡ್ತಾ ಇದ್ದೀನಿ, ಇದರಿಂದ ನಿಮ್ಗೆ ಒಂದು ಸರ್ಟಿಫಿಕೇಟ್ ಸಿಗುತ್ತೆ, ಅದು ಏನು ಯೂಸ್ ಆಗಲ್ಲ, ಖಂಡಿತ ಯೂಸ್ ಆಗಲ್ಲ. ನಾನು ಏನ್ ಸರ್ಟಿಫಿಕೇಟ್ ಮಾಡಬೇಕು, ಒಂದು ಕೋರ್ಸ್, ಕಂಪ್ಲೀಟ್ ಕೋರ್ಸ್ ಮಾಡಿ ಅದ್ರ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ತಗೊಳ್ಳಿ. ಮೈಕ್ರೋಸಾಫ್ಟ್ ಇಂದ ಕೆಲವೊಂದು ಸರ್ಟಿಫಿಕೇಟ್ಸ್ ಬರುತ್ತೆ, ಅದನ್ನ ತಗೊಳ್ಳಿ. ಸುಮ್ಮನೆ ಯಾವ್ದೋ ಒಂದು ಫ್ರೀ ಕೋರ್ಸ್ ಅದಕ್ಕೊಂದು ಸರ್ಟಿಫಿಕೇಟ್ ಬರುತ್ತೆ ಅಂದ್ರೆ ಖಂಡಿತವಾಗೂ ಅದರಿಂದ ನಿಮ್ಗೆ ಯಾವುದೇ ರೀತಿಯಾದ ಉಪಯೋಗ ಇರಲ್ಲ. ಕೆಲವೊಂದೆಲ್ಲ ಆನ್ಲೈನ್ ಪೋರ್ಟಲ್ಸ್ ಇರುತ್ತೆ, ನಿಮ್ಗೆ ಫ್ರೀ ಕೋರ್ಸ್ ಮತ್ತೆ ಸರ್ಟಿಫಿಕೇಟ್ ಬರುತ್ತೆ ಅಂತ ಹಾಕ್ತಾರೆ. ಅದೆಲ್ಲ ಏನ್ ಮಾಡ್ತಾರೆ ಅಂದ್ರೆ ನಿಮ್ ಡೇಟಾ ಬೇಸ್ ಕಲೆಕ್ಟ್ ಮಾಡ್ಕೊಳಕ್ಕೆ ಅಷ್ಟೇ. ಅದೆಲ್ಲ ನೋಡಿ ಎಷ್ಟು ಈಸಿ ಇರುತ್ತೆ ಅಂದ್ರೆ, ನೀವು ಒಂದು 20-25 ನಿಮಿಷ ಕೂತ್ಕೊಂಡು ಸುಮ್ಮನೆ ನೆಕ್ಸ್ಟ್ 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 ಅಂತ ಹೊಡೆದ್ರೆ ನಿಮ್ಗೊಂದು ಸರ್ಟಿಫಿಕೇಟ್ ಬಂದಾಯ್ತು. ಬಟ್ ಏನ್ ಮಾಡ್ತಾರೆ ಇಲ್ಲಿ, ನಿಮ್ ಡೇಟಾ ಬೇಸ್ ಕಲೆಕ್ಟ್ ಮಾಡ್ಕೊಂಡು ನಿಮಗೆ ಮತ್ತೆ ಏನಾದ್ರೂ ಒಂದು ಅಡ್ವರ್ಟೈಸ್ಮೆಂಟ್ ಅದು ಏನೋ ಒಂದು ಕಳಿಸ್ತಾ ಇರ್ತಾರೆ. ಸೊ ಅಂತವೆಲ್ಲ ಸರ್ಟಿಫಿಕೇಟ್ ನಿಮ್ಗೆ ಯೂಸ್ ಆಗಲ್ಲ. ಆದಷ್ಟು ಮೈಕ್ರೋಸಾಫ್ಟ್ ಇವಾಗ PL300 ಇರುತ್ತೆ, MO200 ಇರುತ್ತೆ, MO201 ಇರುತ್ತೆ, 210, ಈ ತರದ್ದು ನಿಮ್ಗೆ ಎಷ್ಟೊಂದು ಸರ್ಟಿಫಿಕೇಶನ್ಸ್ ಇರುತ್ತೆ. ಅಂತ ಸರ್ಟಿಫಿಕೇಶನ್ಸ್ ಅನ್ನ ಮಾಡ್ಕೊಳ್ಳಿ. ಓಕೆನಾ? ಇದಾದ್ಮೇಲೆ ನೆಕ್ಸ್ಟ್ ಬಂದು ಪ್ಲೇಸ್ಮೆಂಟ್, ನೆಕ್ಸ್ಟ್ ಜಾಬ್.
ಇಷ್ಟು ಆದ್ಮೇಲೆ ನೀವು ಟ್ರೈ ಮಾಡಿ. ಯಾಕಂದ್ರೆ ನಿಮ್ಗೆ ಫಸ್ಟ್ ಕಾನ್ಫಿಡೆನ್ಸ್ ಇರಬೇಕು, ನಿಮಗೆ ಸ್ಕಿಲ್ಸ್ ಇರಬೇಕು. ಸುಮ್ಮನೆ ಏನೋ ಮಾಡ್ತೀನಿ, ಕಲ್ತ್ಕೋತೀನಿ, ನಾನು ಅಪ್ಲೈ ಮಾಡಿಬಿಡ್ತೀನಿ ಅಂದ್ರೆ ಹಂಗಾಗಲ್ಲ. ನಿಮಗೆ ಕಾನ್ಫಿಡೆನ್ಸ್ ಬಂದ ಮೇಲೆ ನೀವು ಅಪ್ಲೈ ಮಾಡಿ. ಮುಂಚೆನೆ ಅಪ್ಲೈ ಮಾಡಿ, ನಾನು ಅಪ್ಲೈ ಮಾಡಬೇಡಿ ಅಂತ ಹೇಳ್ತಿಲ್ಲ. ಬಟ್ ಕಾಲ್ ಬಂದಾಗ ನಿಮಗೆ ನೀವು ಆದಷ್ಟು ಪ್ರಿಪೇರ್ ಆಗಿರ್ಬೇಕು. ಇಲ್ಲಾಂದ್ರೆ ನಿಮ್ಗೆ ಕಷ್ಟ ಆಗುತ್ತೆ. ಯಾಕಂದ್ರೆ ಇಂಟರ್ವ್ಯೂಗೆ ಹೋಗಲ್ಲಿ ಏನೋ ಆನ್ಸರ್ ಮಾಡಿಲ್ಲ ಅಂದ್ರೆ ಅನ್ನೆಸೆಸರಿ ಸುಮ್ಮನೆ ನೀವು ಇಂಟರ್ವ್ಯೂವನ್ನ ಕಳ್ಕೊತೀರ. ಓಕೆ, ರೈಟ್. ಇಷ್ಟು ನೀವು ಮಾಡ್ಬೇಕಾಗುತ್ತೆ ಫಸ್ಟ್. ಸ್ಕಿಲ್ಸ್ ನಾನು ಹೇಳಿದ್ನಲ್ಲ, ಏನೆಲ್ಲ ನಾನು ಸ್ಟೆಪ್ಸ್ ಇಲ್ಲಿ ಹೇಳಿದ್ನಲ್ಲ, ಇಲ್ಲಿ ಇದು ಇದು ನೀವು ಮಾಡಬೇಕಾದದ್ದು. ಕಲೆಕ್ಷನ್, ಕ್ಲೀನಿಂಗ್, ಇದೆಲ್ಲ ಒಂದು ಸ್ಕಿಲ್ಸ್. ಇದು ಇದಾದ್ಮೇಲೆ ಒಂದು ಪ್ರಾಜೆಕ್ಟ್ಸ್ ಮಾಡಿ. ಎಷ್ಟು ಪ್ರಾಜೆಕ್ಟ್ಸ್ ಬೇಕಾದ್ರೂ ಮಾಡಿ. ನಂತರ ಇದು ನಾನು ಕೊಡ್ತೀನಿ ಬೇಕಿದ್ರೆ. ಇಂಟರ್ನ್ಶಿಪ್, ಅಕಸ್ಮಾತ್ ನೀವು ಫ್ರೆಶರ್ಸ್ ಇರೋ, ನೀವು ಆಲ್ರೆಡಿ ಕೆಲ್ಸಕ್ಕೆ ಹೋಗ್ತೀರಾ, ದಯವಿಟ್ಟು ಇಂಟರ್ನ್ಶಿಪ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಗೆ ಅದು ಯೂಸು ಆಗಲ್ಲ. ಮಾಡಿದ್ರೂ ಏನು ತೊಂದರೆ ಇಲ್ಲ. ಅಂದ್ರೆ ನಿಮ್ಗೆ ಅಕಸ್ಮಾತ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಬೇಕು ಅಂತ ಮಾಡಿ. ಯಾಕಂದ್ರೆ ಅದರಲ್ಲೂ ಪ್ರಾಜೆಕ್ಟ್ಸ್ ಇರುತ್ತೆ, ಮಾಡಿ. ಬಟ್ ಆ ಸರ್ಟಿಫಿಕೇಟ್ಸ್ ಅನ್ನ ಸಬ್ಮಿಟ್ ಮಾಡೋ ಅವಶ್ಯಕತೆ ಇಲ್ಲ ಎಕ್ಸ್ಪೀರಿಯನ್ಸ್ ಇರೋರಿಗೆ. ಫ್ರೆಶರ್ಸ್ ಸಬ್ಮಿಟ್ ಮಾಡಿ, ಅದು ಖಂಡಿತ ನೀವು ಮಾಡಬೇಕು. ಸರ್ಟಿಫಿಕೇಶನ್ಸ್ ಎಲ್ಲರೂ ಮಾಡ್ಕೋಬೇಕು. ಇವಾಗ ನೀವು ಯಾವುದೇ ಕಂಪ್ನಿ ಇಂಟರ್ವ್ಯೂ ಹೋದ್ರೂ ಸರ್ಟಿಫಿಕೇಶನ್ ಕಂಪಲ್ಸರಿ ಕೇಳ್ತಾರೆ. ಪ್ಲೇಸ್ಮೆಂಟ್ ಇದೆಲ್ಲ ಆದ್ಮೇಲೆ ನಿಮಗೆ ಪ್ಲೇಸ್ಮೆಂಟ್. ಓಕೆ, ನೆಕ್ಸ್ಟ್ ಪ್ಲೇಸ್ಮೆಂಟ್. ಸರ್ ನಾನು ಎಷ್ಟೊಂದು ಕಡೆ ಅಪ್ಲೈ ಮಾಡಿದೆ, ನನಗೆ ಯಾವುದೋ ಜಾಬ್ ಇದೇ ಬರ್ತಿಲ್ಲ, ಕಾಲ್ಸ್ ಬರ್ತಿಲ್ಲ, ಏನು ಮಾಡೋದು? ಮೇನ್ ನೆಟ್ವರ್ಕ್ ಬಿಲ್ಡ್ ಮಾಡ್ಕೊಳ್ಳಿ. ನಾನು ತುಂಬಾ ಜನಕ್ಕೆ ಪ್ರತಿ ಸರಿ ಹೇಳ್ತಾ ಇರ್ತೀನಿ, ನೀವು ಏನೇ ಕೆಲಸ ಮಾಡಿದ್ರು ನನ್ನ ಟ್ಯಾಗ್ ಮಾಡಿ, ನಾನು ರೀಪೋಸ್ಟ್ ಮಾಡ್ತೀನಿ. ನನ್ನ ಫಾಲೋ ಮಾಡಿ. ನನ್ನ ಫಾಲೋ ಮಾಡಿದ್ರೆ, ನಾನು ನಿಮ್ಮನ್ನು ಫಾಲೋ ಮಾಡಿದ್ರೆ ನೆಟ್ವರ್ಕ್ ಬೆಳೆಯುತ್ತೆ. ನಮ್ಮ ನೆಟ್ವರ್ಕ್ ಅಲ್ಲಿ ಇದ್ದಾಗ ನಮ್ಮ ಜೊತೆ ಯಾರು ಇರ್ತಾರೆ ಅವರೆಲ್ಲ ನಿಮ್ಗೆ ಫ್ರೆಂಡ್ಸ್ ಆಗ್ತಾರೆ. ಈಗ ನನ್ನ ಫ್ರೆಂಡ್ ಯಾರೋ ಒಬ್ಬ ಇನ್ಫೋಸಿಸ್ ಅಲ್ಲಿ ಇರ್ತಾನೆ, ಅಕಸ್ಮಾತ್ ಈಗ ಇನ್ಫೋಸಿಸ್ ಅಲ್ಲಿ ಓಪನಿಂಗ್ ಇದೆ, ನೀವು ಅವ್ರ ಥ್ರೂ ರೆಫರೆನ್ಸ್ ಹೋದ್ರೆ ನಿಮಗೆ ಈಸಿಗೆ ಜಾಬ್ ಸಿಗುತ್ತೆ. ಡೈರೆಕ್ಟ್ ಆಗಿ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಅದನ್ನ ನೋಡಿನೂ ಕೆಲವ್ರಿಗೆ ಕಾಲ್ಸೇ ಬರಲ್ಲ. ಸೊ ಅದೇ ಆಗ್ತಾ ಇರುತ್ತೆ ಇವಾಗ. ಅದಕ್ಕೋಸ್ಕರ ನಾನೇನು ಹೇಳ್ತೀನಿ, ಆದಷ್ಟು ನೆಟ್ವರ್ಕ್ ಅನ್ನ ಬೆಳೆಸ್ಕೊಡಿ. ನೆಟ್ವರ್ಕ್ಸ್ ಬೆಳೆಸ್ಕೋಬೇಕು ಅಂದ್ಬಿಟ್ಟು ಸುಮ್ಮನೆ ಯಾರಂದ್ರೆ ಅವ್ರನ್ನೆಲ್ಲ ನೀವು ನೆಟ್ವರ್ಕ್ ಹಾಕೊಳಕ್ ಹೋಗ್ಬೇಡಿ. ಅದರಲ್ಲೂ ತುಂಬಾ ಸ್ಕ್ಯಾಮ್ ಮಾಡೋರು ಇರ್ತಾರೆ, ಯಾಮಾರ್ಸೋರು ಇರ್ತಾರೆ. ಸೊ ಅದಕ್ಕೆ ನಿಮಗೆ ಆದಷ್ಟು ನೋನ್ ಸರ್ಕಲ್ಸ್ ಅಲ್ಲಿ, ವೆರಿಫೈಡ್ ಸರ್ಕಲ್ಸ್ ಅಲ್ಲಿ ಮಾತ್ರ ನೀವು ನೆಟ್ವರ್ಕ್ ಅನ್ನ ಬೆಳೆಸ್ಕೊತಾ ಹೋಗಿ. ಬಟ್ ದೊಡ್ಡದ್ ಮಾಡ್ತಾ ಹೋಗ್ಬೇಕು. ದೊಡ್ಡದ್ ಮಾಡ್ತೀನಿ ಅಂದ್ಬಿಟ್ಟು ಸುಮ್ಮನೆ ಯಾರನ್ನೋ ನೀವು ಏನೋ ನೆಟ್ವರ್ಕ್ ಅಲ್ಲಿ ಹಾಕೊಳ್ಳೋದಲ್ಲ. ಸೊ ನಾನು ನೆಟ್ವರ್ಕ್ ಹೇಳ್ತಾ ಇರೋದು ಲಿಂಕ್ಡ್ ಇನ್ ನೆಟ್ವರ್ಕ್, ಪ್ರೊಫೆಷನಲ್ ನೆಟ್ವರ್ಕ್. ಇಲ್ಲಿ ನೆಟ್ವರ್ಕ್ ಅಂದ್ರೆ ಪ್ರೊಫೆಷನಲ್ ನೆಟ್ವರ್ಕ್. ಸುಮ್ಮನೆ ನೀವು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನಂಗೆ ಅಷ್ಟು ಜನ ಫಾಲೋವರ್ಸ್, ಇಷ್ಟು ಜನ ಫಾಲೋವರ್ಸ್, ಅವ್ರು ಯಾರು ನಿಮಗೆ ಕೆಲಸ ಕೊಡಲ್ಲ. ಆದಷ್ಟು ಲಿಂಕ್ಡ್ ಇನ್ ನಿಮ್ಮದು ಪರ್ಸನಲ್, ನಾನು ಅದನ್ನ ನಾನು ಹೇಳಕ್ ಬರಲ್ಲ. ನಿಮ್ದು ಫೇಸ್ಬುಕ್, ಇನ್ಸ್ಟಾಗ್ರಾಮು ಅದೆಲ್ಲ ಬಂದು ನಿಮ್ಮ ಪರ್ಸನಲ್, ಅದು ನೀವು ಹೆಂಗಾದ್ರೂ ಇದು ಮಾಡ್ಕೊಳ್ಳಿ. ಬಟ್ ನಾನು ಹೇಳ್ತಾ ಇರೋದು ನಿಮ್ಮ ಪ್ರೊಫೆಷನಲ್ ನೆಟ್ವರ್ಕ್ ಚೆನ್ನಾಗಿತ್ತು ಅಂದ್ರೆ ಜಾಬ್ಗೆ ಯಾವುದೇ ರೀತಿಯಾದ ತೊಂದರೆ ಬರಲ್ಲ. ಯಾಕಂದ್ರೆ ಆರಾಮಾಗಿ ನಿಮ್ಗೆ ಎಷ್ಟೊಂದು ರೆಫರೆನ್ಸ್ ಸಿಗುತ್ತೆ. ನಮ್ಮ ಕಡೆ ರೆಫರೆನ್ಸ್ ಇರುತ್ತೆ, ಎಷ್ಟಾಗುತ್ತೋ ಅಷ್ಟು ಕೊಡ್ಬೋದು. ಬಟ್ ನೀವು ಅಕಸ್ಮಾತ್ ಒಂದು ನೆಟ್ವರ್ಕ್ ಅನ್ನು ಬೆಳೆಸ್ಕೊಂಡ್ರೆ ಹೆಚ್ಚಿನ ರೀತಿಯಲ್ಲಿ ನಿಮಗೆ ಆಪರ್ಚುನಿಟೀಸ್ ಬರುತ್ತೆ. ಸೊ ಅದಕ್ಕೆ ನಾನು ಹೇಳೋದು, ಆದಷ್ಟು ನಾನು ಫಾಲೋ ಮಾಡಿ. ನನ್ನ ಹತ್ರದ HRಸ್ಗಳೆಲ್ಲ ನಿಮಗೆ ಫ್ರೆಂಡ್ ಆಗ್ಬೋದು, ಅಥವಾ ನೀವು ಹಾಕುವಂಥ ಪ್ರಾಜೆಕ್ಟ್ಸು ಅಲ್ಲಿ ಹೈಲೈಟ್. ಓಕೆನಾ? ರೈಟ್. ಸೊ ಇದು ನೀವು ಮಾಡಬೇಕಾಗಿರೋದು ಮೇನ್ ಥಿಂಗ್. ಅಕಸ್ಮಾತ್ ಆಗಿ ಒಂದು ಡೇಟಾ ಅನಲಿಸ್ಟ್ ಆಗಬೇಕು ಅಂತಿದ್ರೆ. ಓಕೆ, ರೈಟ್. ನೆಕ್ಸ್ಟ್ ಬಂದು ಐಟಾಸ್ ಕಡೆಯಿಂದ ಪ್ರತಿಯೊಬ್ಬರಿಗೂ ಒಂದು ನ್ಯೂ ಇಯರ್ ಗಿಫ್ಟ್ ಇದೆ. ಇದು ಏನು ಅಂತ ನಾನು ಆಮೇಲೆ ಹೇಳ್ತೀನಿ. ಬಟ್ ಇಲ್ಲಿವರೆಗೂ ನಿಮಗೆ ಈ ಸೆಷನ್ ಹೆಂಗ್ ಅನ್ನಿಸ್ತು? ಇಲ್ಲಿವರೆಗೂ ನಿಮಗೆ ಇದು ಹೆಂಗ್ ಅನ್ನಿಸ್ತು ತಿಳಿಸಿ. ಅದಾದ್ಮೇಲೆ ಆ ಗಿಫ್ಟ್ ಏನು ಅಂತ ನಾನು ನಿಮಗೆ ತಿಳಿಸ್ತೀನಿ. ಬಟ್ ಕ್ವಿಕ್ ಆಗಿ ಹೆಂಗ್ ಅನ್ನಿಸ್ತು ತಿಳಿಸಿ. 1 ನಿಮಿಷ ಟೈಮ್ ಕೊಡ್ತೀನಿ. ವೆರಿ ಗುಡ್. ಆಮೇಲೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಈ ಸೆಷನ್ ಇದೇನಿದೆ ಇದು ಕೊನೆಯ ವೆಬಿನಾರ್. ಮತ್ತೆ ಇದು ಯಾವುದು ಟೆಕ್ನಿಕಲ್ ತುಂಬಾ ನಾನು ಮಾಡ್ತಾ ಇಲ್ಲ. ಓಕೆನಾ? ಸೊ ಹಂಗಾಗಿ ಇಲ್ಲಿ ನೀವು ತುಂಬಾ ಟೆಕ್ನಾಲಜಿ ಅಥವಾ ಟೆಕ್ನಿಕಲ್ ಬಗ್ಗೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ.
ಜಸ್ಟ್ ಒಂದು ಇನ್ಫಾರ್ಮೇಶನ್ ಅಷ್ಟೇ ನಾನು ಪಾಸ್ ಮಾಡ್ತಾ ಇದ್ದೀನಿ ಈ ಒಂದು ವರ್ಕ್ಶಾಪಲ್ಲಿ. ಬಟ್ 2025ಗೆ ತುಂಬ ದೊಡ್ಡ ದೊಡ್ಡ ಪ್ಲ್ಯಾನ್ಸ್ ಇದೆ. ವಿದ್ಯಾರ್ಥಿ ಸಮ್ಮೇಳನ ಅಂತ ಮಾಡಿದ್ದೆ ಕನ್ನಡದವ್ರಿಗೆ ಅಂತ. ಹೆಚ್ಚಿನ ರೀತಿಯಲ್ಲಿ ಬರಲಿಲ್ಲ ಜನ, ಕಾರಣಾಂತರಗಳಿಂದ. ಅದು ಕೆಲವರಿಗೆಲ್ಲ ಎಕ್ಸಾಮ್ ಇತ್ತು, ಕೆಲವರೆಲ್ಲ ಟ್ರಾವೆಲ್ ಮಾಡ್ತಿದ್ರು. ಅದಕ್ಕೆ ಮುಂದಿನ ತಿಂಗಳು ಅದೇ ವೆಬಿನಾರನ್ನು, ಅದೇ ಸಮ್ಮೇಳನ ನಾನು ಪ್ಲ್ಯಾನ್ ಮಾಡಿದ್ದೆ. ಬಟ್ ಯಾರು ಅಷ್ಟು ರೆಸ್ಪಾನ್ಸ್ ಮಾಡಲಿಲ್ಲ ಸೆಕೆಂಡ್ ಟೈಮ್ ಮಾಡಬೇಕಾದ್ರೆ. ಇನ್ನೊಂದು ನೆಕ್ಸ್ಟ್ ಮಂತ್ ಜನವರಿಗೆ ಎಲ್ಲರನ್ನು ಮೀಟ್ ಮಾಡಿ ನಮ್ಮ ಹೊಸ ವರ್ಷ ಇನ್ನೂ ದೊಡ್ಡ ಮಟ್ಟಿಗೆ ಒಳ್ಳೆ ರೀತಿಯಲ್ಲಿ ನಾವು ಕೆರಿಯರ್ ವೈಸ್ ಆಗಿರ್ಬೋದು, ಸ್ಕಿಲ್ ವೈಸ್ ಆಗಿರ್ಬೋದು, ಅದನ್ನ ಮಾಡೋಣ ಅಂತಿದ್ದೀನಿ. ಬಟ್ ನಿಮಗೆ ಬರೋ ಆಸಕ್ತಿ ಇದೆಯಾ? ನನ್ನ ಮೀಟ್ ಮಾಡ್ಬೋದು, ಕನ್ನಡದಲ್ಲಿ ಎಷ್ಟೋ ಜನ ಕ್ಲಾಸಸ್ ತಗೋತಿರಲ್ಲ ಅವ್ರನ್ನೆಲ್ಲ ಮೀಟ್ ಮಾಡ್ಬೋದು. ನಿಮಗೆ ಸಂಡೇಸ್ ಇಡ್ತೀನಿ, ಆಯ್ತಾ? ಸಂಡೇಸ್ ಇಡೋಣ. ನಿಮಗೆ ಬರೋಕ್ಕಾಗುತ್ತೆ ಅಂತಂದ್ರೆ ಖಂಡಿತ ನಾನು ಅರೇಂಜ್ ಮಾಡ್ತೀನಿ. ಡೇಟ್ ಇನ್ನು ನಾನು ಫಿಕ್ಸ್ ಮಾಡಿಲ್ಲ, ನಾನು ಖಂಡಿತ ಅದನ್ನ ಫಿಕ್ಸ್ ಮಾಡ್ತೀನಿ. Jan 12 ನನ್ ರಂಜಿತ್, ನೀವು ಬಂದಿದ್ರಲ್ಲ ರಂಜಿತ್? Jan 12 ನಂಗೆ ಗೊತ್ತಿಲ್ಲ ಡೇಟ್, ನಾನು ಚೆಕ್ ಮಾಡ್ತೀನಪ್ಪ. ನಾನು ಪಕ್ಕ ಹೇಳಕ್ ಬರಲ್ಲ. ಯಾರೆಲ್ಲ ಬಂದಿದ್ರೆ ಮತ್ತೆ ಬರ್ಬೋದು, ಆಯ್ತಾ? ಏನು ನಿಮ್ಗೆ ರೆಸ್ಟ್ರಿಕ್ಷನ್ ಇಲ್ಲ. ಈ ಸತಿ ಇನ್ನೂ ಸ್ವಲ್ಪ ದೊಡ್ಡ ಮಟ್ಟಿಗೆ ಮಾಡೋಣ ಅಂತ. ಯಾಕಂದ್ರೆ ನಮ್ಗೆ ಫಸ್ಟ್ ಟೈಮ್ ಮಾಡಿದಾಗ ನಮಗೊಂದು ಐಡಿಯಾ ಇರಲಿಲ್ಲ ಏನ್ ಮಾಡ್ಬೇಕು ಅಂತ. ಈ ಸಲ ಇನ್ನೂ ಸ್ವಲ್ಪ ದೊಡ್ಡ ಮಟ್ಟಿಗೆ ಇನ್ನೂ ಆರ್ಗನೈಸ್ಡ್ ಆಗಿ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ. ನೋಡೋಣ, ಡೇಟ್ ನಾನು ತಿಳಿಸ್ತೀನಿ. ಓಕೆನಾ? ರೈಟ್. ಸೊ ಇವಾಗ ಏನ್ ಗಿಫ್ಟ್ ಅಂತ ಹೇಳೋಕ್ಕೂ ಮುಂಚೆ ನಾ ಇನ್ನೊಂದು ಕ್ವಶನ್ ಅನ್ನ ಕೇಳ್ತೀನಿ. ಜಸ್ಟ್ ಕ್ವಶನ್ ಅಷ್ಟೇ. ಯಾರಿಗೆಲ್ಲ ಆಫ್ಲೈನ್ ಕ್ಲಾಸಸ್ ತಗೋಬೇಕು ಅಂತ ಇದೀರಾ ನನಗೆ ತಿಳಿಸಿ. ಯಾರಿಗೆಲ್ಲ ಆಫ್ಲೈನ್ ಕ್ಲಾಸ್ ಅಂದ್ರೆ ಡೇಟಾ ಅನಾಲಿಟಿಕ್ಸ್, ಕಂಪ್ಲೀಟ್ ಡೇಟಾ ಅನಾಲಿಟಿಕ್ಸ್ ಕೋರ್ಸ್ ಯಾರನ್ನ ತಗೋಬೇಕು ಅಂತ ಇದ್ರೆ ನನಗೆ ತಿಳಿಸಿ. ಬಟ್ ಇದು ಪೇಯ್ಡ್ ಇರುತ್ತೆ, ಇದಕ್ಕೆ ಚಾರ್ಜ್ ಆಗುತ್ತೆ. ಅಕಸ್ಮಾತ್ ಆ ಥರದವ್ರು ಯಾರನ್ನ ಇದೀರಾ ತಿಳಿಸಿ. ಇಲ್ಲ ಅಂದ್ರೆ ನಾನು ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡಕ್ ಹೋಗಲ್ಲ. ಯಾಕಂದ್ರೆ ಆಸಕ್ತಿ ಇದೆ ಅಂತಂದ್ರೆ ಮಾತ್ರ ನಾನು ಹೇಳ್ಬೋದು. ಸುಮ್ಮನೆ ನಾನು ಇಲ್ಲಿ ಬಂದು ನಿಮಗೆ ಒಂದು ಮಾರ್ಕೆಟಿಂಗ್ ಮಾಡೋದಕ್ಕೆ ಅಂತ ನಾನೇನು ಇದು ಮಾಡ್ತಾ ಇಲ್ಲ. ಯಾರಾದ್ರೂ ಆಸಕ್ತಿ ಇದ್ರೆ ನಾನು ಬೇಕಾದ್ರೆ ಅದನ್ನ ತಿಳಿಸ್ತೀನಿ. ಇಲ್ಲ ಅಂದ್ರೆ ಆ ಇದನ್ನೇನೋ ಆ ಸೆಷನ್ನೇ ಬೇಡ, ಅದು ತಗೊಳ್ಳೋದೇ ಬೇಡ. ನೆಕ್ಸ್ಟ್ ಡೈರೆಕ್ಟ್ ನಾವು ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಯಾರಾದ್ರೂ ಇದೀರಾ ಅಕಸ್ಮಾತ್ ಆಗಿ ಫುಲ್ ಕಂಪ್ಲೀಟ್ ಡೇಟಾ ಅನಾಲಿಟಿಕ್ಸ್ ತಗೋಬೇಕು ಅಂತ ಇರೋರು? ಬಟ್ ಅದು ಪೇಡ್, ಅದು ಆಕ್ಚುಲಿ ಅದು. ಓಕೆ, ನಿಮಗೆ ಜಸ್ಟ್ ಒಂದು ಗ್ಲಾನ್ಸ್ ನಾನು ತೋರಿಸ್ತೀನಿ, ಆಯ್ತಾ? ನಿಮಗೆ ಇಂಟ್ರೆಸ್ಟ್ ಇದ್ರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ, ಆಮೇಲೆ ಅದನ್ನ ಡಿಸ್ಕಸ್ ಮಾಡಿ. ಓಕೆ, ಜಸ್ಟ್ ನಿಮಗೆ ಕ್ವಿಕ್ ಆಗಿ ಏನಿದೆ ಅಂತ ನಾನು ತೋರಿಸ್ತೀನಿ ನಿಮಗೆ. ಓಕೆ, ನೋಡಿ ಇವಾಗ ನಾನು ಈ ಕೋರ್ಸ್ ಬಗ್ಗೆ ನಾನು ಹೇಳ್ತಾ ಇದ್ದಿದ್ದು, ಜಸ್ಟ್ ನಾನು ಕ್ವಿಕ್ ಆಗಿ ಇದನ್ನ ತಿಳಿಸ್ಬಿಡ್ತೀನಿ. ಕೆರಿಯರ್ ಆಕ್ಸಿಲರೇಟರ್ ಇನ್ ಡೇಟಾ ಅನಾಲಿಟಿಕ್ಸ್ ಮತ್ತೆ ರಿಪೋರ್ಟಿಂಗ್. ಇದು ಬಂದು ಲೈವ್ ಕ್ಲಾಸಸ್ ಇರುತ್ತೆ, ಆಫ್ಲೈನ್ ಕ್ಲಾಸಸ್, ಅಥವಾ ಅಕಸ್ಮಾತ್ ನಿಮ್ಗೆ ಬರೋಕ್ಕಾಗಲ್ಲ ಅಂದ್ರೆ ಆನ್ಲೈನ್ ಕ್ಲಾಸಸ್ ಕೂಡ ತಗೋಬಹುದು. ಇದು ಲೈವ್ ಕ್ಲಾಸಸ್ ಅಂದ್ರೆ ನಾನು ಡೈರೆಕ್ಟ್ ಆಗಿ ಕ್ಲಾಸಸ್ ಅನ್ನ ತಗೋತೀನಿ. ಸೊ ಇದು ಬಂದು ನಿಮಗೆ 9,999 ಕೊಟ್ಟು ಪ್ರೀ ಬುಕಿಂಗ್ ಮಾಡ್ಕೋಬಹುದು. ಪ್ರೀ ಬುಕಿಂಗ್ ಅಂತಂದ್ರೆ ನೀವು ಇವಾಗ ಅಕಸ್ಮಾತ್ ಆಗಿ ನೀವು ಇವಾಗ ಪೇ ಮಾಡ್ಬಿಟ್ಟು 2025 ಡಿಸೆಂಬರ್ 2025 ವರೆಗೂ ನಿಮಗೆ ಟೈಮ್ ಇರುತ್ತೆ. ಯಾವಾಗ ಬೇಕಾದ್ರೂ ನೀವು ಇದನ್ನ ಜಾಯ್ನ್ ಆಗ್ಬೋದು. ಯಾಕಂದ್ರೆ ಇದು ಕೋರ್ಸ್ ಕಾಸ್ಟ್ಲಿ ಇರೋದ್ರಿಂದ ಒಂದೇ ಸರಿ ನೀವು ಕಟ್ಟಕ್ಕಾಗಲ್ಲ. ಸೊ ಅದಕ್ಕೆ ನೀವೇನ್ ಮಾಡ್ಬೋದು, 9,999 ಇಷ್ಟು ಕಟ್ಬಿಟ್ಟು ಇದನ್ನ ನೀವು ಪ್ರೀ ಬುಕಿಂಗ್ ಮಾಡ್ಕೋಬಹುದು. ಇದಾದ್ಮೇಲೆ ನೀವು ಯಾವಾಗ ಸೇರ್ಕೋತೀರಾ, ಸೇ ಫಾರ್ ಎಕ್ಸಾಂಪಲ್ ನೀವು ಫೆಬ್ರವರಿ ಅಥವಾ ಮಾರ್ಚ್ ಅಥವಾ ನೆಕ್ಸ್ಟ್ ಸೆಪ್ಟೆಂಬರ್ ಯಾವಾಗಾದ್ರೂ ಜಾಯ್ನ್ ಆಗಿ, ಅವಾಗ ನಿಮಗೆ ಮತ್ತೆ ಪ್ರೈಸ್ ಹೈಕ್ ಆಗಲ್ಲ. 49,000 ಇಂದ ಬಾಕಿ ಏನಿದೆ ಅದನ್ನ ನೀವು ಕಟ್ಬಿಟ್ಟು ನೆಕ್ಸ್ಟ್ ಕೋರ್ಸ್ ಅನ್ನ ಮಾಡ್ಕೊಬಹುದು. ಇಷ್ಟು ಕೋರ್ಸ್ ಬರುತ್ತೆ ನಿಮಗೆ. ನಾನು ನಿಮ್ಗೆ ಏನ್ ತೋರಿಸಿದೆ, ಡೇಟಾ ಕಲೆಕ್ಷನ್, ಡೇಟಾ ಕ್ಲೀನಿಂಗು, ಡೇಟಾ ಟ್ರಾನ್ಸ್ಫಾರ್ಮೇಶನ್, ಅದೆಲ್ಲ ಇಲ್ಲಿ ನಾವು ಇನ್ ಡೆಪ್ತ್ ನಾವು ಕಲಿಸ್ತೀವಿ ವಿತ್ AI ಟೂಲ್ಸ್. ಅಂದ್ರೆ ChatGPT, AI ಟೂಲ್ಸ್ ಎಲ್ಲ ಬರುತ್ತೆ. ಅದ್ರ ಜೊತೆಗೆ ಪ್ರಾಜೆಕ್ಟ್ಸ್, ಇಂಟರ್ನ್ಶಿಪ್ ಯಾರಿಗೆ ನಾನು ಹೇಳಿದೆ, ಫ್ರೆಶರ್ಸ್ಗೆ ಇಂಟರ್ನ್ಶಿಪ್ ಮತ್ತೆ ಸರ್ಟಿಫಿಕೇಶನ್ ನಿಮಗೆ ಫ್ರೀ ಬರುತ್ತೆ. ಯಾರು ಪ್ರೀ ಬುಕಿಂಗ್ ಮಾಡ್ತಾರೆ ಅವ್ರಿಗೆ ಒಂದೇ ಸರ್ಟಿಫಿಕೇಶನ್ ಅಷ್ಟೇ ಸಿಗುತ್ತೆ, ಮತ್ತೆ ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ಕಂಪ್ಲೀಟ್ ಇರುತ್ತೆ. ಅಕಸ್ಮಾತ್ ಆಗಿ ಏನಾದರೂ ನೀವು 31st ವರೆಗೂ ಇದು ಏನು ಆಫರ್ ಇದ್ದಿದ್ದು
4th ಹೊಸ ಬ್ಯಾಚ್ ಸ್ಟಾರ್ಟ್ ಆಗೋದ್ರಿಂದ 4th ವರೆಗೂ ನಾವು ಎಕ್ಸ್ಟೆಂಡ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ 2-3 ದಿವಸ ನಾವು ಇರಲ್ಲ. ಸೊ 4th ವರೆಗೂ ಅಕಸ್ಮಾತ್ ನಿಮ್ಗೆ ಏನಾದ್ರು ಸೇರ್ಕೋತೀವಿ, ನಾವು ಒಂದೇ ಸರಿ ಕಟ್ಬಿಡ್ತೀನಿ ಅಂದ್ರೆ ನೀವು ಇಷ್ಟು ಕಟ್ಟೋ ಅವಶ್ಯಕತೆ ಇಲ್ಲ. ನಿಮ್ಗೆ ಇನ್ನೂ ಡಿಸ್ಕೌಂಟ್ ಇರುತ್ತೆ. ಒಂದೇ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಟ್ಟಿದ್ರೆ 5300 rupees ಆಗುತ್ತೆ. ಅದರಲ್ಲಿ ಇಷ್ಟು ಸ್ಕಿಲ್ಸ್ ಬರುತ್ತೆ, 2 ಸರ್ಟಿಫಿಕೇಶನ್ ಬರುತ್ತೆ, ಪ್ರಾಜೆಕ್ಟ್ಸ್ ಇಂಟರ್ನ್ಶಿಪ್ ಬರುತ್ತೆ, ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್, ಅದ್ರ ಜೊತೆಗೆ ಇಷ್ಟು ಬೋನಸ್ ಆಫರ್ಸ್ ಬರುತ್ತೆ. ಇಷ್ಟು ಬೋನಸ್ ಇದೆಲ್ಲ ಬಂದು ತುಂಬಾ ಕಾಸ್ಟ್ಲಿ ಇರುತ್ತೆ. ಬಟ್ ನಾನು ಅದನ್ನ ನೋಡಿ, ಇಲ್ಲಿ ಎಷ್ಟೊಂದು ಇಂಟರ್ವ್ಯೂ ಕ್ವಶನ್ಸ್ ಇರುತ್ತೆ ನಿಮ್ಗೆ, ಮತ್ತೆ ಪೈಥಾನ್ ವಿಡಿಯೋಸ್ ಇರುತ್ತೆ. ಅದ್ರಲ್ಲಿ ಮತ್ತೆ ನಿಮಗೆ 125 ಕೋರ್ಸಸ್ ಆಲ್ರೆಡಿ ಕೆಲವರಿಗೆಲ್ಲ ಕೊಟ್ಟಿದ್ದೀನಿ. ಬಟ್ ಇದರಲ್ಲೂ ಕೂಡ ನಾನು ಇನ್ಕ್ಲೂಡ್ ಮಾಡಿದ್ದೀನಿ. ಪವರ್ ಬಿ ಡ್ಯಾಶ್ ಬೋರ್ಡ್ಸ್ ನೀವು ಡೌನ್ಲೋಡ್ ಮಾಡ್ಕೊಂಡು ಅದನ್ನು ವರ್ಕ್ ಮಾಡೋವಂಥದ್ದು. ರಿಯಲ್ ಟೈಮ್ ಡ್ಯಾಶ್ ಬೋರ್ಡ್ಸ್ ಅಂದರೆ ತುಂಬ ಎಕ್ಸ್ಪರ್ಟ್ಸ್ ಏನು ಡ್ಯಾಶ್ ಬೋರ್ಡ್ಸ್ ಮಾಡಿದ್ರಲ್ಲ ಅವ್ರದ್ದೆಲ್ಲ ರೆಫರೆನ್ಸಸ್ ಇರುತ್ತೆ. ನಿಮಗೆ ಡಮ್ಸ್ ಯಾವುದೇ ಎಕ್ಸಾಮ್ ಬರೀಬೇಕಂದ್ರೂ ಎಲ್ಲಾದ್ರೂ ಡಮ್ಸ್ ಇರುತ್ತೆ. ಅದ್ರ ಜೊತೆಗೆ ನಿಮಗೆ ಇಲ್ಲಿ ಡೇಟಾ ಅನಲಿಟಿಕ್ಸ್, ಡೇಟಾ ಸೈನ್ಸ್ ಮತ್ತೆ ಬಿಸ್ನೆಸ್ ಅನಲಿಟಿಕ್ಸ್ ಕೋರ್ಸ್ 12,999 ರೂಪಾಯಿದು ಕಂಪ್ಲೀಟ್ ಫ್ರೀ ಇದ್ರ ಜೊತೆ ಬರುತ್ತೆ. ಓಕೆ, ಸೊ ಇಷ್ಟು ಬರುತ್ತೆ ನಿಮಗೆ 5300 rupees ಅಲ್ಲಿ. ಬಟ್ ಜನವರಿ 1st ಇಂದ ನಮ್ಮ ಎಲ್ಲಾ ಕೋರ್ಸಸ್, ಪೇಡ್ ಕೋರ್ಸಸ್ ನಾನು ಹೇಳ್ತಾ ಇರೋದು ಎಲ್ಲದು ಹೈಕ್ ಆಗುತ್ತೆ ಜನವರಿ 1st ಇಂದ. ಓಕೆ, ಸೊ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂದ್ರೆ ನನಗೆ ದಯವಿಟ್ಟು ಮೆಸೇಜ್ ಹಾಕಿ, ನಾನು ನಿಮಗೆ ಗೈಡ್ ಮಾಡ್ತೀನಿ. ಈ ಕೋರ್ಸ್ ಅಡ್ವಾಂಟೇಜ್ ಏನಂದ್ರೆ ನಿಮಗೆ ಕೊನೆಯಲ್ಲಿ ಎಕ್ಸ್ಪೀರಿಯನ್ಸ್ ಲೆಟರ್ ಕೂಡ ನಿಮಗೆ ಸಿಗುತ್ತೆ. ಇದರಿಂದ ಯಾರೇ ಫ್ರೆಷರ್ಸ್ ಆಗಿರಲಿ ಅವರು ಫ್ರೆಷರ್ ಅಂತ ಹೋಗಲ್ಲ, ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಡಿಡೇಟ್ ಅಂತ ಹೋಗ್ತಾರೆ. ಅವಾಗ ನಿಮಗೆ ಜಾಬ್ ಈಸಿಗೆ ಸಿಗುತ್ತೆ. ಓಕೆ, ಸೊ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂದ್ರೆ ದಯವಿಟ್ಟು ನನಗೆ ಮೆಸೇಜ್ ಮಾಡಿ, ನಾನು ನಿಮಗೆ ಗೈಡ್ ಮಾಡ್ತೀನಿ. ವೀಕೆಂಡ್ಸ್, ವೀಕ್ ಡೇಸ್ ಎರಡೂ ಇದೆ. ನೀವು ಯಾವುದಕ್ಕೆ ಬೇಕಾದ್ರೂ ಶಿಫ್ಟ್ ಆಗ್ಬೋದು. ವೀಕ್ ಡೇಸ್, ವೀಕೆಂಡ್ಸ್ ಎರಡೂ ಅಟೆಂಡ್ ಮಾಡ್ಬೋದು. ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿ ನಾವು ಸೆಷನ್ಸ್ ಅನ್ನ ಮಾಡ್ಕೊಳ್ತೀವಿ. ಓಕೆ, ಸೊ ಅಕಸ್ಮಾತ್ ಇನ್ನೂ ಡೀಟೇಲ್ಸ್ ಬೇಕಂದ್ರೆ ನನಗೆ ಕಾಲ್ ಮಾಡಿ, ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ರೈಟ್? ಓಕೆ, ಇವಾಗ ನ್ಯೂ ಇಯರ್ ಗಿಫ್ಟ್ ಆಯ್ತಾ. ನ್ಯೂ ಇಯರ್ ಗಿಫ್ಟ್ ಏನಪ್ಪಾ ಅಂತಂದ್ರೆ ಪ್ರತಿಯೊಬ್ಬರಿಗೂ ಪವರ್ ಬಿ ಐ ಮತ್ತೆ SQL ಸರ್ವರ್ ಕ್ಲಾಸಸ್ ಕಂಪ್ಲೀಟ್ ಫ್ರೀ ಇರುತ್ತೆ. 5 days ಕಂಪ್ಲೀಟ್ ಕೋರ್ಸ್ ವಿತ್ ಸರ್ಟಿಫಿಕೇಶನ್, ಅಂದ್ರೆ ನಿಮ್ಗೆ ವಿತ್ ಸರ್ಟಿಫಿಕೇಶನ್ ಕೂಡ ಇರುತ್ತೆ. ಇದು ಇಂಗ್ಲಿಷ್ ಮತ್ತೆ ಕನ್ನಡ ಎರಡರಲ್ಲೂ ಇರುತ್ತೆ. ನೀವು ಎರಡನ್ನೂ ಅಟೆಂಡ್ ಮಾಡಿ. ಇದು ಕಂಪ್ಲೀಟ್ ಫ್ರೀ ಇರುತ್ತೆ, ಇದಕ್ಕೆ ಚಾರ್ಜಸ್ ಇರಲ್ಲ. ನಾನು ಇವಾಗ ಏನು ಕೋರ್ಸ್ ತೋರಿಸಿ ಅದು ಮಾತ್ರ ಪೇಡ್ ಕೋರ್ಸ್. ಅದು ನಿಮ್ಗೆ ತುಂಬಾ ಅಡ್ವಾಂಟೇಜ್, ತುಂಬಾ ಅಂದ್ರೆ ಸರ್ಟಿಫಿಕೇಶನ್ಸ್ ಇದೆಲ್ಲ ಬರುತ್ತೆ ಅದರಲ್ಲಿ. ಬಟ್ ಇದರಲ್ಲಿ ಏನಂದ್ರೆ ನಿಮ್ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಅಷ್ಟೇ ಇರುತ್ತೆ. ಇಂಗ್ಲಿಷ್ 6th ಇಂದ 10th, 6ನೇ ತಾರೀಕಿಂದ 10ನೇ ತಾರೀಕುವರೆಗೂ, ಕನ್ನಡದಲ್ಲಿ 13ರಿಂದ 17ನೇ ತಾರೀಕುವರೆಗೂ ಈ ಸೆಷನ್ಸ್ ನಡೆಯುತ್ತೆ. ಇದು ಪವರ್ ಬಿ ಐ ಮತ್ತೆ SQL ಸರ್ವರ್ ಕಂಪ್ಲೀಟ್ ಟ್ರೈನಿಂಗ್ ನಾನು ತಗೋತೀನಿ. ಇದು 5 days ಇರುತ್ತೆ. ಟೈಮಿಂಗ್ಸ್ ಏನಪ್ಪಾ ಅಂತಂದ್ರೆ 7 ಇಂದ 9 PM ಇರುತ್ತೆ. ಓಕೆ, ಅಕಸ್ಮಾತ್ ಆಗಿ ನೋಡೋಣ, ನಾನೊಂದು ಸರ್ವೆ ಆಗ್ತೀನಿ. ಇನ್ ಕೇಸ್ ಏನಾದರೂ ಈ ಟೈಮ್ ಸೂಟ್ ಆಗಿಲ್ಲ ಅಂದ್ರೆ ಬೇರೆ ಯಾವ ಟೈಮಲ್ಲಿ ನಾವು ಮಾಡ್ಬೋದು, ಅದನ್ನು ಕೂಡ ಒಂದು ಸರ್ವೆ ಮಾಡೋಣ. ಬಟ್ ಆಸ್ ಆಫ್ ನೌ ಇಲ್ಲಿವರೆಗೂ ಈ ಒಂದು ಟೈಮು ಸೂಕ್ತ ನನಗೆ. ಆಕ್ಚುಲಿ ಆ ಟೈಮ್ ಅಂದ್ರೆ ನಾನು ಫ್ರೀ ಇರ್ತೀನಿ ಅದೊಂದು ಸ್ಲಾಟ್ ಅಲ್ಲಿ. ಸೊ ಹಂಗಾಗಿ ಅದನ್ನ ಹಾಕಿದ್ದೀನಿ. ಅದನ್ನ ಬಿಟ್ಟು ಅಕಸ್ಮಾತ್ ಆಗಿ ತುಂಬಾ ಜನಕ್ಕೆ ಬರಕ್ ಆಗಿಲ್ಲ ಅಂದ್ರೆ ಟೈಮಿಂಗ್ಸ್ ಅನ್ನ ಚೇಂಜ್ ಮಾಡ್ಕೋಬಹುದು. ಓಕೆ, ಸೊ ಇದು ನಮ್ಮ ಐಟಾಸ್ ಕಡೆಯಿಂದ ನಿಮಗೆ ನಾವು ಕೊಡ್ತಕ್ಕಂಥ ಫ್ರೀ ಗಿಫ್ಟ್. ಎನಿವೇಸ್, ಮಾರ್ಚ್ ಮತ್ತೆ ನವೆಂಬರ್ ಅಲ್ಲಿ ಪ್ರತಿ ವರ್ಷದಂತೆ ಡೇಟಾ ಅನಲಿಟಿಕ್ಸ್ ನಿಮಗೆ ಟ್ರೈನಿಂಗ್ಸ್ ಇರುತ್ತೆ ಫ್ರೀ ಆಗಿ. ಅದು ನೆಕ್ಸ್ಟ್ ಇಯರ್ ಇನ್ನೂ ದೊಡ್ಡ ದೊಡ್ಡ ಪ್ಲಾನ್ಸ್ ಇದೆ. ಅದನ್ನು ನಾನು ನಿಮ್ಗೆ ಹೋಗ್ತಾ ತಿಳಿಸ್ತೀನಿ. ಓಕೆನಾ? ರೈಟ್, ಇದು ಹೆಂಗ್ ಸೇರ್ಕೊಳ್ಳೋದು? ನಿಮಗೆ ಒಂದು ಫಾರ್ಮ್, ಒಂದು ಲಿಂಕ್ ಅನ್ನ ಕಳಿಸ್ತೀನಿ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಥವಾ ವಾಟ್ಸಪ್ ಚಾನಲ್ ಅಲ್ಲಿ. ಅಲ್ಲಿ ಇದಕ್ಕೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಯಾರೆಲ್ಲ ರಿಜಿಸ್ಟರ್ ಮಾಡ್ತಾರೆ ಅವರಿಗೆ ಅಷ್ಟೇ ಲಿಂಕ್ ಅನ್ನ ಕೊಡ್ತೀನಿ. ಯಾಕೆ ಅಂದ್ರೆ ಇಲ್ಲಿ ಏನಾಗ್ತಿದೆ ಇವತ್ತು ನೋಡಿ, ನಾನು ಎಲ್ಲರೂ ಬರ್ತಾರೆ, ಒಂದು ವಿಶ್ ಮಾಡ್ಬೋದು, ಎಲ್ಲರೂ ಮೀಟ್ ಮಾಡ್ಬೋದು ಅಂತ ನಾವು ಒಂದು ಸೆಷನ್ ಇಟ್ಕೊಂಡ್ವಿ. ತುಂಬಾ ಜನ ಬರಲಿಲ್ಲ. ಅದಕ್ಕೆ ಕಾರಣ ಇರುತ್ತೆ. ಮೋಸ್ಟ್ಲಿ ಟ್ರಾವೆಲ್ ಮಾಡ್ತಿರ್ಬೋದು, ಆಚೆ ಇರ್ಬೋದು, ಅಥವಾ ಟೈಮ್ ಸೆಟ್ ಆಗದೆ ಇರ್ಬೋದು. ಬಟ್ ಏನಂದ್ರೆ ಯಾರೆಲ್ಲ ಬರ್ತಾರೆ ಅವ್ರಿಗಷ್ಟೇ ಈ ಒಂದು ಸೆಷನ್ಸ್ ಅನ್ನ ನಾನು ಮಾಡ್ತೀನಿ. ಅದಕ್ಕೊಂದು ಫಾರ್ಮ್ ಕ್ರಿಯೇಟ್ ಮಾಡಿ ನಾನು ಫಾರ್ಮ್ ಅನ್ನ ಕಳಿಸ್ತೀನಿ. ಫಿಲ್ ಮಾಡಿ ನಾನು ನಿಮಗೆ ಟ್ರೈನಿಂಗ್ ಲಿಂಕ್ ಅನ್ನ ಕಳಿಸ್ತೀನಿ. ಈ 2 ಡೇಟ್ ನೀವು ಯಾವ್ದಕ್ಕಾದ್ರೂ ಅಟೆಂಡ್ ಮಾಡ್ಬೋದು ಅಥವಾ ಎರಡನ್ನೂ ಅಟೆಂಡ್ ಮಾಡ್ಬೋದು. ನಿಮಗೆ ಎಕ್ಸ್ಟ್ರಾ ಚಾರ್ಜಸ್ ಇರಲ್ಲ. ಓಕೆ, ರೈಟ್. ಸೊ ಎಲ್ಲರಿಗೂ
ಹೊಸ ವರ್ಷದ ಶುಭಾಶಯಗಳು. ಎಲ್ರಿಗೂ ಒಳ್ಳೇದಾಗ್ಲಿ, ಒಳ್ಳೆ ಕೆರಿಯರ್ ನಿಮಗೆ ಸಿಗ್ಲಿ, ಒಳ್ಳೆ ಜಾಬ್ ಸಿಗ್ಲಿ. ಅದ್ರ ಜೊತೆಗೆ ನಿಮ್ಗೆ ಒಳ್ಳೆ ಸಂಬಳ ಕೂಡ ಹೆಚ್ಚಿನ ರೀತಿಯಲ್ಲಿ ಅಂದ್ರೆ ದೊಡ್ಡ ಮಟ್ಟಿಗೆ ಒಳ್ಳೆ ಸಂಬಳ ಕೂಡ ಸಿಗ್ಲಿ ಅಂತ ನಾನು ಐಟಾಸ್ ಕಡೆಯಿಂದ ನನ್ನ ಕಡೆಯಿಂದ ಪರ್ಸ್ನಲಿ ನಿಮ್ಗೆ ವಿಶ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಅಕಸ್ಮಾತ್ ಏನೋ ವಿಶ್ ಮಾಡಬೇಕು ಅಥವಾ ಏನಾದ್ರು ಮಾತಾಡಬೇಕು ಅಂತಿದ್ರೆ ನಿಮ್ಗೆ ಮೈಕ್ ನ ಆನ್ ಮಾಡಿ ಕೊಡ್ತೀನಿ. ಒಂದು ನಿಮಿಷ, ನಿಮ್ಗೆ ಮೈಕ್ ಆನ್ ಮಾಡ್ಕೊಡ್ತೀನಿ. ಯಾರಾದ್ರೂ ಮಾತಾಡ್ಬೇಕು ಅಂತಿದ್ರೆ ದಯವಿಟ್ಟು ನೀವು ಮಾತಾಡಬಹುದು. ರೈಟ್. ಸೊ ಇವಾಗ ಮೈಕ್ ಆಪ್ಷನ್ ಇದೆ ನಿಮ್ಗೆ. ಸೊ ನೀವೇನಾದ್ರು ಮಾತಾಡ್ಬೇಕು ಅಂತಿದ್ರೆ ನೀವು ಮಾತಾಡೋದು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು. ಯಾರು ಇಲ್ಲ? ನಿಮ್ಗೆ ಅಕಸ್ಮಾತ್ ಮಾತಾಡಕ್ಕಾಗಿಲ್ಲ ಅಂದ್ರೆ ನೀವು ಮೆಸೇಜ್ ಕೂಡ ಮಾಡ್ಬೋದು. ಮಂಜುನಾಥ್ ಹ್ಯಾಪಿ ನ್ಯೂ ಇಯರ್. ರಾಘವ್ ಹ್ಯಾಪಿ ನ್ಯೂ ಇಯರ್. ಓಕೆ, ಯಾರು ಇಲ್ವಾ? ಸೊ ಇಫ್ ನಿಮ್ಗೇನು ಮಾತಾಡೋದಿಲ್ಲ ಅಂತಂದ್ರೆ ಸೆಷನ್ ನ ಎಂಡ್ ಮಾಡ್ತೀನಿ. ನನ್ನ ಜೊತೆ ಏನಾದ್ರೂ ಅಕಸ್ಮಾತ್ ಏನೋ ಫೋನಲ್ಲಿ ಮಾತಾಡಬೇಕು ಅಂದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ 793. ಓಕೆ, 9902058793. ನಿಮ್ಗೆ ಏನಾದ್ರು ಫೋನ್ ಮಾಡ್ಬೇಕು ಅಂತಾರೆ ದಯವಿಟ್ಟು ಫೋನ್ ಮಾಡಿ ಮಾತಾಡ್ತೀನಿ. ಓಕೆ, ರೈಟ್. ಸೊ ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಎಲ್ರಿಗೂ ಒಳ್ಳೇದಾಗ್ಲಿ. ಆ ದೇವರು ನಿಮ್ಗೆ ಆಯಸ್ಸು, ಆರೋಗ್ಯ ಮತ್ತೆ ಒಳ್ಳೆ ಕೆಲಸ, ಒಳ್ಳೆ ಸಂಬಳ ಎಲ್ಲ ಕೊಟ್ಟು ನಿಮ್ಗೆ ಆಶೀರ್ವಾದ ನೀಡಲಿ. 2025 ಎಲ್ರಿಗೂ ದೊಡ್ಡ ಮಟ್ಟಿಗೆ ಯಶಸ್ವಿಯನ್ನ ಸಿಗ್ಲಿ ಅಂತ ನಾನು ಕೇಳ್ಕೊತಾ ಈ ಸೆಷನ್ ಅನ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.